ತಪ್ಸೆಟ್ ಅವರು ಎಮ್ ಎಲ್ ಎ ಆಗೋದು ಯಾವಾಗ ಸರ್? ಸರ್ ಎಮ್ ಎಲ್ ಎ ಯಾವಾಗ ಆಗೋದಪ್ಪ ಅಂದ್ರೆ ಮೇಘನೆ ಒಂದು ಕಣ್ಣು ತೆಗಿಬೇಕು. ಇಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಮತ್ತು ನಮ್ಮ ರಾಜ್ಯದ ನಾಯಕರು ಮತ್ತು ಬಾಗಲಕೋಟೆ ಪ್ರಮುಖರು ವಿಚಾರ ಮಾಡಿ, ಇಲ್ಲಪ್ಪ ಭಾಳ ವರ್ಷ ದುಡಿದರೆ, ಇವ್ರಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಜನರ ಮನಸ್ಸಿನಲ್ಲಿದ್ದಾರೆ, ಜನರ ಮಧ್ಯದಲ್ಲಿದ್ದಾರೆ, ಕಷ್ಟ ಸುಖ ನೋಡ್ಕೋತಾರ ಅನ್ನುವಂಥದ್ದು ಅವರಿಗೆ ಮನಸ್ಸಲ್ಲಿ ಬರ್ತದ, ಅವ್ರು ಮಾಡಿಕೊಟ್ರೆ ಆಗ್ಬೋದು ಅನ್ನೋದಿದೆ. ಉತ್ತರ ಕರ್ನಾಟಕದ ಬಗ್ಗೆ ತಮ್ಮ ಸರ್? ಉತ್ತರ ಕರ್ನಾಟಕದ ಎಲ್ಲ ಜನರಿಗೂ, ಎಲ್ಲ ನಾಗರಿಕರಿಗೂ ಸಹ ಒಂದು ಇದ್ರ ಸಂಗತಿನ, ದುಃಖದ ಸಂಗತಿನ ಅಂತ ಹೇಳ್ಬೋದು. ಇತ್ತಿತ್ತಲಾಗಿ ನಗರ ಶಾಸಕರಿಂದ ಎಚ್ ವೈ ಮೇಟಿ ನಿಧನ ಆದರು ಸರ್, ಅವ್ರ ಬಗ್ಗೆ ತಮ್ಮ? ಕಲಿದೇ ಇದ್ರು ಸಹ ಅವ್ರಿಗೆ ಕನ್ನಡ ಒಂದು ಬಿಟ್ರೆ ಹಿಂದಿ ಬರ್ತಿರ್ಲಿಲ್ಲ, ಇಂಗ್ಲೀಷ್ ಬರ್ತಿರ್ಲಿಲ್ಲ, ಓದಕ್ಕೆ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಆದರೂ ಸಹ ಜನರ ಮನಸ್ಸಲ್ಲಿ ಅಷ್ಟೊಂದು ಓದ್ ಬಿಟ್ರಲ್ಲ. ಪ್ರಕಾಶ್ ತಪ್ಸೆಟ್ಟಿ ಅವರ ಜೀವನ ತೆರೆದ ಪುಸ್ತಕ ಇದ್ದಂತೆ. ಇವು ತೆರೆದ ಪುಸ್ತಕ ಅಂತ ಅನಿಸ್ಬೋದು, ಕೆಲವ್ರಿಗೆ ಮುಚ್ಚಿದ ಪುಸ್ತಕ ಅಂತ ಇರ್ಬೋದು. ಯಾಕಂದ್ರೆ ಅದು ಯಾವ ರೀತಿ ಅವ್ರು ತೆಗೆದುಕೊಳ್ತಾರೆ ಅದೇ ರೀತಿ ಹೋಗ್ಬೋದು. ಅವಧಿಯೊಳಗೆ ತಮ್ಮ ಬಾಳ್ಕೊಟ್ಟು ಏನು ಕೊಡುಗೆ ಮಾಡಿದೆ ಸರ್? ಏನು ಸಾಲ? ನಾನು ಇದ್ದಂಥ ಸಂದರ್ಭದಲ್ಲಿ 3,000 ನಿವೇಶಗಳನ್ನು, ಕನಿಷ್ಠ 3,000 ನಿವೇಶಗಳನ್ನು ಕೊಟ್ಟಿದ್ದೀನಿ ಸರ್. 2018 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನೀವು ಟಿಕೆಟ್ ಆಕಾಂಕ್ಷೆ ಯಾಕೆ ಸರ್ ಟಿಕೆಟ್ ತಮ್ಮ? ಪ್ರತಿ ಬಾರಿ ನಾನು ಏನೇನೋ ಒಂದು ಆಸೆ ಇಟ್ಟು ನಾನು ಕೆಲಸ ಮಾಡ್ತಾ ಬಂದೀನಿ. ಒಂದು ಏನೋ ಆಗ್ತದಪ್ಪ ಅನ್ನೋವಂಥ ಆಸೆ ಇಟ್ಟುಕೊಂಡು ರಾಜಕೀಯ ಮಾಡ್ಕೊತ ಬಂದಂಥ ವ್ಯಕ್ತಿ ನಾನು. ಇಲ್ಲಿವರೆಗೆ ಅದನ್ನು ಸಾಧನೆ ಮಾಡೋದಾಗಲಿ, ಯಾರು ನಾನು ಸಹಾಯ ಮಾಡೋದಾಗಲಿ ಮಾಡದೇ ಇರತಕ್ಕಂಥ ಒಂದು ಸ್ಥಿತಿ ನಮ್ಮಲ್ಲಿ ಬಾಗಲಕೋಟೆಯಲ್ಲಿ ಇದೆ. ಸರ್, ಇದು ಬಾಗಲಕೋಟೆ ಮತಕ್ಷೇತ್ರ ಒಂದಲ್ಲ, ಅವಳಿ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದಲ್ಲಿದ್ದರೂ ತಮಗೆ ಗೆಲುವು ಆಗ್ಬೋದು ಸರ್. ಯಾಕೆ ತಮ್ಮ ಪಕ್ಷ ಗುರುತಿಸ್ತಾ ಇಲ್ಲ? ಆರ್ಥಿಕ ಅಭಿವೃದ್ಧಿ ಹೊಂದಲಿಕ್ಕೆ, ಆರ್ಥಿಕ ಕೆಲಸ ಮಾಡಲಿಕ್ಕೆ, ಮುಂದೆ ಬರ್ಲಿಕ್ಕೆ ಅವಕಾಶ ಐತಿ. ಇದನ್ನ ಸೇವೆ ಮಾಡ್ಕೊತ ಹೊಂಟೀನಿ. ಯಾವಾಗ ಸಿಗ್ಲಪ್ಪ ಅಂತ ದೇವ್ರ ಮೇಲೆ ಭಾರ ಹಾಕಿ ಕೊಟ್ಟಿದ್ದೀನಿ. ಬಾಗಲಕೋಟೆಯ ರತ್ನ ತಪಶೆಟ್ಟಿ ಪ್ರಕಾಶಣ್ಣ, ಶ್ರೀ ಬಸವೇಶ್ವರನ ಆದರ್ಶದಲ್ಲಿ ನೀ ಬೆಳೆದು ನಿಂತೆ ಮರವಾಗಿ. ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂಥವರು ಧನ್ಯವರಿದ ದೇಹದವರು, ನಿರಂತರ ಉತ್ಸಾಹಿಗಳು, ಕ್ರಿಯಾಶೀಲ ವ್ಯಕ್ತಿತ್ವ ಹೊಂದಿದಂಥವರು, ಸಾರ್ವಜನಿಕ ಸೇವೆ ತಮ್ಮ ಬದ್ಧತೆ, ಯಾವುದೇ ಕಾರಣಕ್ಕೂ ಯಾವ ವಿಷಯಕ್ಕೂ ರಾಜಿ ಮಾಡಿಕೊಂಡಂಥವರಲ್ಲ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವಂಥ ನಿಷ್ಠೂರವಾದಿ, ಕೃಷಿ, ವ್ಯಾಪಾರ, ಸಹಕಾರಿ, ಸಾಮಾಜಿಕ, ಶೈಕ್ಷಣಿಕ, ಕ್ರೀಡಾ ಕ್ಷೇತ್ರದ ಧ್ರುವತಾರಿಯಾಗಿ ಈ ಜಿಲ್ಲೆ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿಸಿ ಹೃದಯ ಸಾಮ್ರಾಜ್ಯ ಗೆದ್ದ ಜನಮೆಚ್ಚಿಗೆ ಜನನಾಯಕ ಹಾಗೂ ಶ್ರೀ ಬಸವೇಶ್ವರ ಸಹಕಾರಿ ಬ್ಯಾಂಕಿನ ಶಿಲ್ಪಿ ಇವತ್ತು ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮ ತಮಗೆ ಸ್ವಾಗತ. ಸರ್ ನಮಸ್ಕಾರ. ಸರ್, ಈಗಾಗಲೇ ತಾವು ಅವಳಿ ಜಿಲ್ಲೆ ಸೇರಿದಂತೆ ರಾಜ್ಯಕ್ಕೆ ಚಿರಪರಿಚಿತರು, ಆದರೂ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಬೇಕೇ ಬೇಕು ಸರ್. ನನ್ನ ಪರಿಚಯ, ನನ್ನ ಹೆಸರು ಪ್ರಕಾಶ್ ಈಶ್ವರಪ್ಪ ತಪ್ಸೆಟ್ಟಿ, ಬಾಗಲಕೋಟೆ ನಿವಾಸಿ. ನಾನು ಈಗಾಗಲೇ 40 ವರ್ಷಗಳಿಂದ ಬಸವೇಶ್ವರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ 85ರಿಂದ 89ರವರೆಗೆ ಬಾಗಲಕೋಟೆ ನಗರಸಭೆಯ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದು ಇರುತ್ತದೆ. ನಂತರ ಬಾಗಲಕೋಟೆ ಸಂತ್ರಸ್ತರಿಗೆ ಬಂದರೆ, ಬಾಗಲಕೋಟೆ ಮುಳುಗಡೆ ಜನರಿಗೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಸಭಾಪತಿಯಾಗಿ ಕೆಲಸ ಮಾಡಿದ್ದೇನೆ ಮತ್ತು ಬಾಗಲಕೋಟೆ ನಗರ ಪಟ್ಟಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದೇನೆ. ಹೀಗೆ ಅನೇಕ ಸಂಘ ಸಂಸ್ಥೆಗಳ ಆಫೀಸ್ ಬೇರರಾಗಿ ಕೆಲಸ ಮಾಡಿದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಸರ್, ತಮ್ಮ ತಾಯಿ ತಂದೆಯವರ ಬಗ್ಗೆ ತಮ್ಮದಾದ ಮಾತು? ನನ್ನ ತಂದೆಯವರ ಹೆಸರು ಈಶ್ವರಪ್ಪ ವಿರೂಪಾಕ್ಷಪ್ಪ ತಪ್ಸೆಟ್ಟಿ. ನನ್ನ ತಾಯಿಯರ ಹೆಸರು ಮಹಾನಂದ ಈಶ್ವರಪ್ಪ ತಪ್ಸೆಟ್ಟಿ, ಬಾಗಲಕೋಟೆಯವರು. ನಾವು ನಮ್ಮಲ್ಲಿರ್ತಕ್ಕಂಥದ್ದು ನಮ್ಮ ರೈತ ಕುಟುಂಬದಿಂದ ಬಂದಂಥವರು, ವ್ಯಾಪಾರಿ ವರ್ಗದಿಂದ ಬಂದಂಥವರು. ಆನಂತರ ಅನೇಕ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯರಾಗಲಿ, ನಮ್ಮ ತಂದೆ ತಾಯಿಗಳಾಗಲಿ ಶರಣ ಸಂಸ್ಕೃತಿ ಹೊಂದಿದಂಥ ಪೂಜ್ಯವಂತರು ಮತ್ತು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿ ತಮ್ಮ ಹಿರಿತನವನ್ನು ಬಾಗಲಕೋಟೆ ಜನರಿಗೆ ಒದಗಿಸುವಂಥ ಮತ್ತು ಅವರಿಗೆ ಸಲ್ಲಿಸತಕ್ಕಂಥ ಸೇವೆ ಸಲ್ಲಿಸ್ತಾ ಬಂದಿದ್ದಂಥ ಒಂದು ನಮ್ಮ ಹಿರಿಯರು ನನಗೆ ಅಭಿಮಾನದ ಒಂದು ಸಂಗತಿ ಅಂತ ಹೇಳ್ಬೋದು. ಸರ್, ತಪ್ಸೆಟ್ಟಿಯವ್ರ ಮನೆತನದ ಹಿನ್ನೆಲೆ ಏನಾಗಿರ್ಬೋದು ಸರ್? ಬಾಗಲಕೋಟದಲ್ಲಿ ತಪ್ಸೆಟ್ಟಿಯವ್ರ ಮನೆ ಹಿರಿತನದಂಥ ಅತ್ಯಂತ ಹಿಂದಿನ ಒಂದು ಪುರಾತನವಾದ ಇತಿಹಾಸ ಇದೆ. ನಮಗಾಗಲಿ, ನಮ್ಮ ಅಜ್ಜವ್ರು, ನಮ್ಮ ತಂದೆಯವರಾಗಲಿ ವಿರೂಪಾಕ್ಷಪ್ಪ ತಪ್ಸೆಟ್ಟಿಯವರು, ಅವರ ತಂದೆಯವರಾಗಲಿ ಮಾಂತಪ್ಪ ತಪ್ಸೆಟ್ಟಿಯವರು ಅತ್ಯಂತ ಒಂದು ಹಿರಿಯ ಮನೆತನದ್ದು. ಬಾಗಲಕೋಟೆ ಯಾವುದೇ ಅಕಸ್ಮಾತ್ ಕೆಲಸ ಕಾರ್ಯಗಳಿದ್ದರೆ, ರಚನಾತ್ಮಕ ಕೆಲಸ ಕಾರ್ಯಗಳು ಮುಂದಾಳತ್ವ ವಹಿಸಿ ಮಾಡ್ತಕ್ಕಂಥ ಮನೆತನ ನಮ್ಮ ಬಾಗಲಕೋಟೆಯಲ್ಲಿ ತಪ್ಸೆಟ್ಟಿಯವ್ರ ಮನೆತನ ಅಂತ ಹೇಳಿ ನನಗೆ ಹೆಮ್ಮೆ ಅನಿಸ್ತದೆ. ಓಕೆ ಸರ್. ಸರ್, ತಮ್ಮ ಬಾಲ್ಯದ ಹಾಗೂ ಶಾಲಾ ಕಾಲೇಜು ದಿನಮಾನಗಳು ಹೇಗಿದ್ದು ಸರ್?
ಬಾಗಲಕೋಟೆಯಲ್ಲಿ ನಾನು ಹುಟ್ಟಿದ್ದು, ಬಾಗಲಕೋಟೆಯಲ್ಲಿ ಜನಿಸಿದ್ದು. ನನ್ನ ಶಾಲಾ ಬಾಲ್ಯ ವ್ಯವಸ್ಥೆ, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಬಾಗಲಕೋಟೆಯಲ್ಲಿ ಕಲ್ತಿದ್ದೇನೆ. ಮತ್ತು ಬಾಗಲಕೋಟೆಯಲ್ಲಿ ಕಲ್ತಿದ್ದು ಮತ್ತು ನನ್ನ ಶಾಲಾ ಬಾಲ್ಯ ವ್ಯವಸ್ಥೆ ಅಲ್ಪ ಅಂತಂದ್ರೆ ನನ್ನ ನಿಜವಾಗಿ ಅತ್ಯಂತ ಇದು ಅನ್ನಿಸ್ತದೆ. ಯಾಕಂದ್ರೆ ಅವಾಗ ಇರ್ತಕ್ಕಂಥ ಬಾಲ್ಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನಮ್ಮ ಒಡನಾಟ, ಚಟುವಟಿಕೆಗಳು, ನಮ್ಮ ಹಿರಿಯರ ಇರ್ತಕ್ಕಂಥ ಒಂದು ವಾತ್ಸಲ್ಯ, ಪ್ರೀತಿ, ವಿಶ್ವಾಸ ನೋಡಿದಪ್ಪ ಬಹಳ ಈಗೆಲ್ಲ ಮರ್ತು ಹೋದಂಗೆ ಅನಿಸ್ತೈತಿ. ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಇರ್ತಕ್ಕಂಥದ್ದು ಈಗಿನ ಕಾಲ ಇರ್ತಕ್ಕ ಅತ್ಯಂತ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಅವಾಗಿನ ಸಾಮಾಜಿಕ ಕೆಲಸ ಕಾರ್ಯಗಳು, ಅವಾಗಿನ ಇರ್ತಕ್ಕಂಥ ಬದ್ಧತೆಗಳಿಂದ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಹಿರಿಯರು ಕೊಡ್ತಕ್ಕಂಥ ನಮಗೆ ಮಾರ್ಗದರ್ಶನ ಅದೆಲ್ಲ ನೋಡಿದಪ್ಪ ಅಂತಂದ್ರೆ ಆ ಒಂದು ಇದು ಈಗ ಸಿಗ್ತಾ ಇಲ್ಲ ಅಂತ ನನಗೆ ಅನಿಸ್ಬೋದು. ಓಕೆ ಸರ್. ಸರ್, ಬಾಲ್ಯದ ತಮ್ಮ ಹವ್ಯಾಸಗಳು ಯಾವ ರೀತಿ ಇದ್ದು ಸರ್? ಬಾಗಲಕೋಟೆ ಹವ್ಯಾಸಪ್ಪ ಅಂದ್ರೆ ಏನು ಅದೇ ಹುಡುಗರ ಆಟ ಆಡ್ತಕ್ಕಂಥ, ಗೋಲಿ ಆಟ ಆಡೋದು, ಆನಂತರ ಸಳಿಕೆ ಆಟ ಆಡೋದು, ಚಿನ್ನಪಣಿ ಆಡೋದು, ಆನಂತರ ಕಣ್ಣು ಮುಚ್ಚಲೆ ಆಡೋದು, ಗಿಡಗಂಟೆ ಮಂಗ್ಯಾನ ಆಟ ಆಡೋದು, ಇಂಥವೆಲ್ಲ ಮಾಡ್ಕೊತ ಬಂದಪ್ಪ. ಅವಾಗಿಂದ ಮಾಡಿದಪ್ಪ ಅಂದ್ರೆ ಬಹಳ ಈಗ ಅದು ಎಲ್ಲ ಮರ್ತು ಹೋಗ್ಬಿಟ್ಟಂಗಾಗಿತ್ತು. ಈಗ ಅದು ಆ ಜನರೇಷನ್ ಮರ್ತು ಹೋಗ್ಬಿಟ್ಟದ. ಹೌದು ಸರ್. ಅದನ್ನ ಬಹಳ ನನಗೆ ಅದನ್ನ ಪ್ರೀತಿಯಿಂದ ನೋಡ್ತಾ ಇದ್ದೇನೆ, ಮೆಲಕ್ ಹಾಕ್ಬೋದು ಅದನ್ನು. ಸರ್, ಇವತ್ತಿನ ನಿಮ್ಮ ದಿನಚರಿ ಯಾವ ರೀತಿಯಾಗಿದೆ ಸರ್? ಸರ್, ದಿನಚರಿ ಏನಪ್ಪಾ ಅಂತಂದ್ರೆ ಅವಾಗಿನ ಕೆಲಸಕ್ಕಪ್ಪ ಅಂತಂದ್ರೆ ಈಗ ನಮ್ಮಲ್ಲಿ ಇರ್ತಕ್ಕಂಥ ದಿನಚರಿ ಏನಪ್ಪ ಅಂದ್ರೆ ಬೆಳಗ್ಗೆ ನಾನು ಹೇಳ್ತೀನಿ 5:30-6 ಗಂಟೆಗೆ ಹೇಳ್ತಾ ಇದ್ದೀನಿ. ಯೋಗ ಮಾಡ್ತೀನಿ, ಯೋಗ ಮಾಡಿ ವ್ಯಾಯಾಮ ಮಾಡ್ತೀನಿ, ವ್ಯಾಯಾಮ ಮಾಡಿ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋದ ನಂತರ ಬಂದು ಉಪಹಾರ ಮಾಡಿದ ನಂತರ ನನ್ನ ಇರ್ತಕ್ಕಂಥ ಮೇನ ನಮ್ಮ ತಂದೆಯವರು ಹೋದ ನಂತರ ನಾನು ಕೃಷಿಕನ ಆಗಿನೇ ಕೆಲಸ ಮಾಡ್ತಾ ಇದ್ದೀನಿ. ರೈತಾಪ ಇರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳು ಬಹಳ ಅತ್ಯಂತ ನನಗೆ ಪ್ರಿಯವಾದಂಥ ಒಂದು ಸಂಗತಿ. ಅದ್ರ ಜೊತೆಗೆ ಎಲ್ಲನೂ ತೋಟಕ್ಕೆ ಅಡ್ಡಾಡೋದು. ಯಾಕಂದ್ರೆ 2-3 ಕಡೆ ಇದೆ ನಮ್ಮ ತೋಟಗಳಿದಾವೆ. ಕಬ್ಬು ಹಾಕಿರ್ಬೋದು, ದ್ರಾಕ್ಷಿ ಹಾಕಿರ್ಬೋದು, ಚಿಕ್ಕು ಹಾಕಿರ್ಬೋದು, ಪೇರಲು ಹಾಕಿರ್ಬೋದು. ಅಂದ್ರೆ ದಿನನಿತ್ಯ ಹೋಗಿ ಅವುಗಳ ಕಾರ್ಯಗಳು ಏನು ನಡೀತಾ ಇದ್ದಾವೆ, ನಮ್ಮ ಲೇಬರ್ಸ್ ಏನು ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ನೀರು ಹಾಯಿಸಿದಾರೆ ಇಲ್ಲೋ, ಔಷಧ ಕೊಟ್ಟಿದಾರೆ ಇಲ್ಲೋ, ಗೊಬ್ಬರ ಕೊಟ್ಟಿದಾರೆ ಇಲ್ಲೋ, ಏನು ಮಾಡ್ಬೇಕನ್ನುವಂಥದ್ದು ಬೆಳಿಗ್ಗೆ ಕನಿಷ್ಠ ನಾನು 1.5-2-3 ತಾಸು ಗಂಟಲೆ ನಾನು ಅಲ್ಲೇ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತೇನೆ. ಮುಂಜಾನೆನೂ ಹೋಗ್ತಾ ಇದ್ದೀನಿ, ಸಾಯಂಕಾಲ ಹೋಗ್ತಾ ಇದ್ದೀನಿ. ದಿನಚರಿ ಚಾಲು ಆದ ನಂತರ 10-10:30ವರೆಗೆ ಎಲ್ಲ ಹೊಲದ ಕೆಲಸ ಮಾಡಿದ ನಂತರ ಈಗಾಗಲೇ ತಮ್ಗೆ ಗುರ್ತಿದೆ, ಬಹುತೇಕ ನಾನು ಕುರಿ ಮತ್ತು ಆಡು ಸಾಗಾಣಿಕೆ ಕೆಲಸನೂ ಮಾಡ್ತಾ ಇದ್ದೇನೆ. ಕನೆ 2 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಅದು ಇರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಅದು NLM ಸ್ಕೀಮ್ ಅಂತ ಇರ್ತದೆ. ಅಂದ್ರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ತಿಳ್ಕೊಂಡಿದೆ. ಅದರಲ್ಲಿ ಒಂದು ಮಾಡಿದಂತ ಒಂದು ಅತ್ಯಂತ ಒಂದು ಒಳ್ಳೆ ಕೆಲಸ ಮಾಡಿದ್ದಂತ ಅನಿಸ್ತದೆ. ಯಾಕಂತ ಯಾಕೆ ಬಂತೋ ಗೊತ್ತಿಲ್ಲ, ಬಟ್ ಮಾಡಿ ಈಗ ಅತ್ಯಂತ ನಾನು ಅದ್ಭುತವಾಗಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಕೀಮ್ನು ಕೊಟ್ಟಿದ್ದಾರೆ, ಸಬ್ಸಿಡಿನೂ ಕೊಟ್ಟಿದ್ದಾರೆ. ಈಗಲೇ 50% ಸಬ್ಸಿಡಿ, 1 crore ಪ್ರಾಜೆಕ್ಟ್ ಅದು. ಅಂದ್ರೆ 500 ಕುರಿ ಮತ್ತು 25 ಟಗರು ಮಾಡತಕ್ಕಂಥ ಒಂದು ಸ್ಕೀಮ್ ಅದು. ಈಗಾಗಲೇ ನನಗೆ 50 ಲಕ್ಷದಲ್ಲಿ 25 ಲಕ್ಷ ರೂಪಾಯಿ ಬಂದಿದೆ ಮತ್ತು ಇನ್ನೂ ಕೆಲಸ ನಡೀತಾ ಇದೆ. ಆ ದಿಶೆಯಲ್ಲಿ ಏನಾಗ್ತದೆ, ಸಾಯಂಕಾಲವೂ ಸಹ ಬೆಳಿಗ್ಗೆ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಿ ಮುಗಿಸಿ ಸಾಯಂಕಾಲ ಯಾವ್ದು ಮಾಡ್ಬೇಕು ಅನ್ನುವಂಥ ಯೋಜನೆ ಹಾಕಿ ಕಾರ್ಯರೂಪಗಳನ್ನು ಯಾವ ರೀತಿ ನಡೆಸ್ಕೋಬೇಕು ಅನ್ನುವಂಥದ್ದು ನಾನು ಮಾರ್ಗವನ್ನು ಮತ್ತು ಸೂಚನೆಯನ್ನು ಕೊಟ್ಟು ಬಂದಿರ್ತೀನಿ. ನಂತರ 4-4ವರೆಗೆ ಮತ್ತೆ ಹೋಗಿ ಮತ್ತೆ 6:30-7 ಗಂಟೆ ತನಕ ಅಲ್ಲೇ ಇರ್ತೀನಿ. ಸಾಯಂಕಾಲ ಆಗ್ತಕ್ಕಂಥ ಕೆಲಸ ಏನಾಗಿದೆ ಅನ್ನೋದು ಬೆಳಗ್ಗೆ ಹಿಡಿರ್ತೀನಿ, ಬೆಳಗ್ಗೆ ಏನಾಗಬೇಕಂತ ಕೆಲಸಗಳನ್ನು ಸಾಯಂಕಾಲ ಹೇಳಿ ಬಂದಿರ್ತೀನಿ. ಹೀಗಾಗಿ ಆ ಒಂದು ಬದ್ಧತೆಯಾದ ಕೆಲಸವನ್ನು ಮಾಡಬೇಕಾದಂಥದ್ದು ಸರಿಯಾದ ಮಾರ್ಗ ದರ್ಶನ ಮಾಡಿ ದಾರಿಯನ್ನು ಹೇಳಿ ನಂತರ ಇರ್ತಕ್ಕಂಥ, ಯಾಕಂದ್ರೆ ಮೂಕ ಪ್ರಾಣಿಗಳು ಯಾವ ರೀತಿ ಇರಬೇಕು, ಮೇವು ತಿಂತಾವ ಇಲ್ಲೋ, ಆಹಾರ ಕೊಟ್ಟಿದಾರೋ ಇಲ್ಲೋ, ನೀರು ಕುಡಿಸಿದಾರೋ ಇಲ್ಲೋ, ಯಾವುದಕ್ಕಾದ ರೋಗಗಳು ಏನು ಬಂದಿದ್ದಾವನೋ ಅಂತ ಎಲ್ಲನೋ ಅವ್ರಿಗೆ ಇರ್ತಕ್ಕಂಥ ನಮ್ದು ಭಾವನಾತ್ಮಕ ಸಂಬಂಧಗಳು ಹೇಗೆ ನಮ್ಮ ಜನರ ಜೊತೆ, ಮನುಷ್ಯರ ಮಾತಿರ್ತದ, ಅದಕ್ಕೆ ಮಾತಿರೋದಲ್ಲ, ಬಟ್ ಅವ್ರ ಮೌನ ಇದ್ದಿದ್ರಿಂದ ಅವಕ್ಕೆ ಯಾವ ರೀತಿ ಅನ್ನುವಂಥದ್ದು ಹಾವಭಾವಗಳ ಮೇಲೆನೆ ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ಪೂರಕವಾಗಿ ಔಷಧ ಕೊಡೋದಾಗ್ಲಿ, ನೀರು ಕೊಡೋದಾಗ್ಲಿ, ಆಹಾರ ಕೊಡೋದಾಗ್ಲಿ, ಅಥವಾ ಏನಾದರೂ ಅಕಸ್ಮಾತಿಗೆ ನಮ್ಮ ಆಳ ಮಕ್ಕಳಿಗೆ ಹೇಳಿ ಕೆಲಸ ಮಾಡಿಸೋದ್ರಲ್ಲಿ ಮಾಡ್ತಾ ಇರ್ತೀನಿ. ಹೀಗಾಗಿ ಏನಾಗಿದೆಪ್ಪ ಅಂದ್ರೆ ಬೆಳಿಗ್ಗೆ 10:30 ಗಂಟೆಗೆ ಹೊಲ ಮತ್ತು ಕುರಿ ಸಾಗಾಣಿಕೆ, ನಂತರ 10:30ಯಿಂದ 2:30-3 ಗಂಟೆ ಹೇಗೆ ಇಲ್ಲಿರ್ತಕ್ಕಂಥ ಬಸವೇಶ್ವರ ಸಹಕಾರಿ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ನಮ್ಮ ಸದಸ್ಯರು ಇರ್ಬೋದು, ಗ್ರಾಹಕರು ಇರ್ಬೋದು, ಇನ್ನಿತರ ಯಾರ ವ್ಯಕ್ತಿಗಳಿರ್ಬೋದು, ನಮ್ಮ ಹಿತೈಷಿಗಳಿರ್ಬೋದು, ಅಭಿಮಾನಿಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಅದರ ಜೊತೆ ಒಡನಾಟ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ದಿನನಿತ್ಯ ನಡೀತಾ ಇರ್ತದೆ. ನಂತರ 3 ಗಂಟೆ 3-3:30 ಗಂಟೆಗೆ ಇಲ್ಲಿ ಕೆಲಸದ ಒತ್ತಡ ಹೆಂಗಿರ್ತದೆ ಆ ರೀತಿ ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಹೋಗಿ ನಂತರ 4:15 ಗಂಟೆಗೆ ಮತ್ತೆ ನನ್ನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಹೊಲಕ್ಕೆ ಹೋಗ್ತಾ ಇದ್ದೀನಿ, ಕುರಿ ಸಾಗಾಣಿಕೆ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನ ನೋಡ್ಕೊಂಡು ಮತ್ತೆ 7 ಗಂಟೆಗೆ ಬಂದು ಆರಾಮಿರ್ತೀನಿ. ಪ್ರಾಣಿಗಳಂದ್ರೆ ತಮ್ಮಲ್ಲಿ ಎಲ್ಲಿದೆ? ಪ್ರಾಣಿಗಳಂದ್ರೆ ಏನಾಗ್ತಾರೆ, ನಮ್ಮ ತಂದೆಯವರು ಹಿಡ್ಕೊಂಡು ಪ್ರಾಣಿಗಳು ಮೊದಲೇಕ ನಮ್ಮ ಎತ್ತುಗಳು ಸಾಕೋದಾಗ್ಲಿ, ಎಮ್ಮೆ ಆಕಳನ್ನು ಸಾಕೋದಾಗ್ಲಿ. ನಾನು ಎಮ್ಮೆ ಆಕಳನ್ನು ಸಾಕಿದ್ದೆ. 100 ಬುರ್ರಾ ಎಮ್ಮಿ ಮತ್ತು HF ಆಕಳಗಳನ್ನ ಸಾಕಿದ್ದೆ. ಸಾಕಿ ಒಂದು 3-4 ತಿಂಗಳ 3-4 ವರ್ಷ ಆಯ್ತು ತೆಗೆದೋದನ್ನ. ಆ ರೀತಿ ಏನಪ್ಪಾ ಅಂದ್ರೆ ಅದನ್ನೇ ಇರ್ಬೋದು, ನಾಯಿ ಇರ್ಬೋದು. ನನ್ನ ಮನೇಲಿ 12 ಬೆಕ್ಕುಗಳಿದಾವೆ. ಹೌದು ಸರ್. ನಂತರ ಹೊಲದಲ್ಲಿ ಒಂದು 5-6 ನಾಯಿಗಳು ಇದಾವೆ. ಅದು ಯಾವಾಗಲೂ ನಾವು ನೋಡಿ ನನ್ನ
ಬರ್ತಕ್ಕಂಥ ನನ್ನ ವಾಹನ ಹಾರ್ನ್ ಹೊಡೆದ್ ನೋಡಿದ್ರಪ್ಪ ಅಂದ್ರೆ ಬಂದ್ರು ಅನ್ನೋಂಥದ್ದು ಹಿಂದೆ ಓಡೇ ಬಂದ್ಬಿಡ್ತಾವ. ಅಷ್ಟು ಅದಕ್ಕೆ ಅವ್ರಕ್ಕೊಂದು ಭಾವನಾತ್ಮಕ ಸಂಬಂಧಗಳದಾವ. ಅಷ್ಟು ಪ್ರೀತಿ ಮಾಡ್ತಾವ ಅದನ್ನ. ಯಾಕಂದ್ರೆ ಮೂಕ ಪ್ರಾಣಿ ಇದ್ದಾವಲ್ಲ, ಅದಕ್ಕೆ ಯಾವ ರೀತಿ ಹಾಲು ಕೊಡಬೇಕು, ಊಟ ಏನು ಕೊಡಬೇಕು, ಪೆಟಿಗ್ರಿ ಏನು ಕೊಡಬೇಕು ಅನ್ನೋಂಥ ಎಲ್ಲ ರೀತಿಯಿಂದನೂ ಅವಕ್ಕೆ ಏನು ಬೇಕು ಎಲ್ಲರೂ ರೀತಿಯಿಂದ ಪ್ರೀತಿಯಿಂದ ನಾ ಸಾಕಿದ್ದಕ್ಕೆ ಅವು ಮೂಕ ಪ್ರಾಣಿ ಆದರೂ ಸಹ ಮನುಷ್ಯರಿಗಿಂತ ಹೆಚ್ಚಿಗೆ ನಾನು ಪ್ರೀತಿ ಮಾಡ್ತಾವ. ಹೌದಾ ಸರ್? ಅಲ್ಲ, ಒಕ್ಕಲ್ತನ ಬಗ್ಗೆ ತಮ್ಮ ಮಾತಿನ ಸರ್. ಒಳ್ಳೆ ಒಕ್ಕಲ್ತನ ಹೇಳಿದ್ನಲ್ಲ ನಾನು, ಪೂರ್ವದಿಂದನೂ ನಮ್ಮ ಮುತ್ಯ ನಮ್ಮ ತಂದೆಯವರು ಅಜ್ಜದವರು ಇರ್ತಕ್ಕಂಥ ನಮ್ದು ಭೂಮಿ ಜಮೀನ್ ಇಲ್ಲಿ ಬಾಗಲಕೋಟೆ ಮಲ್ಲಾಪುರ ಜಮೀನು. ಬಹುತೇಕ ನೀವು ನೋಡಿರ್ಬೋದು, ಇಲ್ಲಿಂದ ಬಾಗಲಕೋಟೆಯಿಂದ ಸಂಗಮ್ ಕ್ರಾಸ್ ಹತ್ರ ಇರ್ತಕ್ಕಂಥ ಒಂದು ದೊಡ್ಡ ಬಾವಿ ಇದೆ. ಅದಂದ್ರೆ 117 ಫೂಟ್ ಡೆಪ್ತ್ ಇದೆ, ಆಳವಾಗಿರ್ತಕ್ಕಂಥ ಭೂಮಿ. ಅಲ್ಲಿಂದ ಪೂರ್ತಿ ಕಲ್ಲಿನಲ್ಲಿನೇ ಕನ್ಸ್ಟ್ರಕ್ಷನ್ ಮಾಡಿದ ಕಟ್ಟಡ ಮಾಡದಂತ ಭೂಮಿ. 1937ರಲ್ಲಿ ಕಟ್ಟಿದಂತ ಒಂದು ಬಾವಿ ಅದು. ಅದು ಮೊದ್ಲೇಕ್ ಏನಾಗಿತ್ತು ಅಂತಂದ್ರೆ, ದಾರಿಯಲ್ಲಿ ಏನು ಬರ್ತಾರ ಹೋಗ್ತಾ ಇರ್ತಕ್ಕಂಥ ಪ್ರವಾಸಿಗರು ಏನಿದ್ರಲ್ಲ, ಮೊದ್ಲಿಗೆ ಬಂಡಿನಿಂದ ಹೋಗೋದಾಗ್ಲಿ ಕಾಲ್ನಡೆಯಿಂದ ಹೋಗ್ತಕ್ಕಂಥ ಜನರಿಗಾಗ್ಲಿ ಅದನ್ನ ನೀರು ಕುಡಿಯೋಗೋಸ್ಕರನ ಅದು ಬಾವಿ ತೆಗೆದಿದ್ದು. ಅದನ್ನ ಅವಾಗ ಬರೀ ಇದ್ರ ಜಗ್ಗಿ ತೆಗಿಬೇಕಾಗಿತ್ತು. ಹೆಂಗಂತಂದ್ರೆ ಈಗೆಲ್ಲ ಬೋರ್ವೆಲ್ ಗಿರ್ವೆಲ್ ಬಂದಾವ. ಹಿಂಗಾಗಿ ಏನಾಗ್ತಂದ್ರೆ ನಮ್ದು ಪೂರ್ವಿ ಮನೆತನ ಕೃಷಿಕ, ರೈತಾಪಿ ವರ್ಗದಿಂದ ಬಂದಂತದ್ದು ಇರ್ತಕ್ಕಂಥ ಒಂದ್ 40-45 ಎಕರೆ ಭೂಮಿ ಇದೆ. ಅದನ್ನೆಲ್ಲಾನು ಮಾಡ್ಕೋತ ಬಂದಂತ, ಅದರಲ್ಲಿ ನಮ್ ಇರ್ತಕ್ಕಂಥ ನಮ್ದು ದೊಡ್ಡಪ್ಪರಾಗ್ಲಿ ನಮ್ಮ ತಂದೆಯವರಾಗ್ಲಿ ಅದ್ರ ಬಗ್ಗೆ ಬಹಳ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾ ಬಂದಿದ್ರು. ಅವರು ಮೈತ್ ಆದ ನಂತರ ನಾವು ಅದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ. ತಾವು ಸಾರ್ವಜನಿಕ ಜೀವನ ಪ್ರವೇಶ ಮಾಡಿದ್ ಹೆಂಗೆ ಸರ್? ಸರ್, ಸಾರ್ವಜನಿಕ ಜೀವನ ಪ್ರವೇಶ ಮಾಡಿದ್ದು ಬಹುತೇಕ ನಾನು ತಿಳಿದ ಮಟ್ಟಿಗೆ 1983ರಲ್ಲಿ ನಾನು ವ್ಯಾಪಾರ ಇಲ್ಲ ನಮ್ಮ ತಂದೆಯವ್ರ ಜೊತೆನೆ ವ್ಯಾಪಾರ ಮಾಡ್ತಾನೆ ಅಂಗಡಿಯಲ್ಲಿ ಕೂಡ್ತಾ ಇದ್ದೆ ಹೊತ್ನಾಗ ಏನಾಗ್ತದೆ, ಜನರಲ್ಲಿ ಬರ್ತಕ್ಕಂಥದ್ದು, ಒಡನಾಟ ಇರ್ತಕ್ಕಂಥದ್ದು, ಜನರ ಕಷ್ಟ ಸುಖಗಳು ಕೇಳ್ತಕ್ಕಂಥದ್ದು, ನಮ್ಮ ತಂದೆಯವ್ರ ಜೋಡಿ ಅವ್ರ ಮಾತುಕತೆಯನ್ನು ಮಾಡ್ತಕ್ಕಂಥದ್ದು. ಕೆಲವರಿಗೆ ಆರ್ಥಿಕವಾಗಿ ಹಿಂದುಳಿತಿದ್ರು. ಆರ್ಥಿಕವಾಗಿ ಮುಂದೆ ಬರ್ಬೇಕಾದ್ರೆ, ವ್ಯಾಪಾರ ವರ್ಗ ಮುಂದೆ ಬರ್ಬೇಕಾದ್ರೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಯಾವ ರೀತಿ ಧನ ಸಹಾಯ ಆಗ್ಬೇಕು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದ್ದಾಗ ನಾನು ಬಿಕಾಮ್ ಆಗಿತ್ತು. ಬಿಕಾಮ್ ಆದ ನಂತರ ಅಂಗಡಿಯಲ್ಲಿ ಕೂಡ್ತಾ ಇದ್ದೆ. ನಮ್ಮ ದೊಡ್ಡಪ್ಪರು ಇದ್ರು, ನಮ್ಮ ತಂದೆಯವರು ಇದ್ರು. ಅದು ಹಂಗೆ ಮಾತಾಡೋದ್ನಾಗ ಇವ್ರು ಯಾರು ಅವ್ರು ಯಾರು ಅಂತ ಇಲ್ಲಕ್ಕಂದ್ರೆ ಅವಾಗ ಏನಾಗ್ತಿತ್ತು, ಈ ಚರಂತಿ ಮಾಡೋರು ಅಪ್ಪರಾಗ್ಲಿ, ಬಡದಾಳಿಯವರಾಗ್ಲಿ, ಸಾಸ್ನೂರ್ ಅವರಾಗ್ಲಿ, ಶಾಬಾದ್ ಅವರಾಗ್ಲಿ ನಮ್ಮ ದೊಡ್ಡಪ್ಪರ ಜೋಡಿ ಬಂದು ಕುಂತು ಚರ್ಚೆ ಮಾಡ್ತಿದ್ರು. ಅವಾಗೆಲ್ಲ ನಡೀತಕ್ಕಂಥ ಬಾಗಲಕೋಟೆಯಲ್ಲಿ ಯಾವುದೇ ಕೆಲಸಗಳು ನಡೀಬೇಕಂತಂದ್ರೆ ಇವರೊಂದು 4-5 ಮಂದಿ ಪಂಚ ಪಾಂಡವರಂತ ಜೊತೆ ಕೆಲಸ ಮಾಡ್ತಾ ಇದ್ರು ಬಾಗಲಕೋಟೆಯಲ್ಲಿ. ಯಾವುದೇ ಕೆಲಸ ಇರಲಿ, ಆ ಹೊತ್ತಿನಾಗ ಮಾಡ್ತಕ್ಕಂಥ ಕೆಲಸದ ಕಾರ್ಯಗಳು ನನಗೊಂದು ಆಸಕ್ತಿ. ಅಂದ್ರೆ ಈ ಚುನಾವಣೆ, ಬಸವೇಶ್ವರ ಬ್ಯಾಂಕಿನ ಚುನಾವಣೆ, ಬಸವೇಶ್ವರ ಬ್ಯಾಂಕ್ನಿಂದ ಆರ್ಥಿಕವಾಗಿ ಸಹಾಯ ಯಾವ ರೀತಿ ಮಾಡ್ತಾರೆ, ನೌಕರರಿಗೆ ಆಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಆಗ್ಬೋದು, ನಾನು ಯಾಕೆ ಆಗಬಾರ್ದು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಹುಟ್ಟಿ ಬಂದ ನಂತರ 1983ರಲ್ಲಿ ಪ್ರಥಮ ಬಾರಿಗೆ ಕಾಂಟೆಸ್ಟ್ ಮಾಡಿದೆ. ಕಾಂಟೆಸ್ಟ್ ಮಾಡಿ ಮೊದಲೇ ವರ್ಷ ಆರಿಸಿ ಬಂದು ಮೊದಲೇ ವರ್ಷನ ನಾನು ಅಧ್ಯಕ್ಷನಾಗಿ ಕೆಲಸ ಇಲ್ಲಿವರೆಗೆ ಮಾಡ್ತಾ ಇದ್ದೇನೆ. ನಂತರ ರಾಜಕೀಯ ಅದು ಸಹಕಾರಿ ರಂಗದಲ್ಲಿ ಮಾಡ್ತಕ್ಕಂಥ ಆರ್ಥಿಕ ಆಗ್ತಕ್ಕಂಥ ಸಂಸ್ಥೆ ಅದು. ರಾಜಕೀಯ ಬಂದಿದ್ದ ಏನಪ್ಪಾ ಅಂತಂದ್ರೆ 1985 1 ಜನವರಿ 85ರಲ್ಲಿ ನಗರಸಭೆ ಚುನಾವಣೆ ಆಗಿತ್ತು. ಸದಸ್ಯನಾಗಿ ಆರಿಸಿ ಬಂದಂತೆ ಚುನಾವಣೆ ಅಧ್ಯಕ್ಷರ ಚುನಾವಣೆಯಲ್ಲಿ ಒಂದು ದೊಡ್ಡ ಭಾರಿ ಘರ್ಷಣೆನೇ ಆಯ್ತು. ಅವಾಗ ನಮ್ಗೆ ಮತ್ತು ವಿರೋಧ ಪಕ್ಷದವ್ರಿಗೆ ಘರ್ಷಣೆ ಆಗಿ ಒಂದು ಫೈರಿಂಗ್ನೂ ಆಯ್ತು. ಫೈರಿಂಗ್ ಆಗಿ ಒಂದು ಡೆತ್ನೂ ಆಯ್ತು. ಅದು 1 ಜನವರಿ. ಅದು ಫಸ್ಟ್ ನನ್ನ ಇನ್ಸಿಡೆಂಟ್ ಜೀವನದಲ್ಲಿ ಮರಿಲಾರ್ದಂತ ಒಂದು ದಿನ. ಅದು ಕರಾಳವಾದಂತ ದಿನ ಅಂತ ಹೇಳ್ಬೋದು. ಅವತ್ತಿನಿಂದ ಪ್ರಾರಂಭ ಆದಂತ ಜೀವನ ಇವತ್ತಿನ ತನಕ ಹಂಗೆ ಸತತವಾಗಿ ನಡೀತಾ ಇದೆ. ಕೈಲಾದಷ್ಟು ಸೇವಾ ಮಾಡ್ತಾ ಇದ್ದೀನಿ. ಯಾರಿಗೂ ಅನ್ಯಾಯವಾಗದಂತ ರೀತಿಯಲ್ಲಿ ನಡೀತಾ ಇದ್ದೀನಿ. ಸಾಧ್ಯವಾದಷ್ಟು ಬ್ಯಾಂಕಿನಿಂದ ಸಹಾಯನೂ ಮಾಡ್ಕೊತ ಬಂದೀನಿ, ಸಮಾಜ ಸೇವನೂ ಮಾಡ್ಕೊತ ಬಂದೀನಿ, ರಾಜಕೀಯವಾಗಿರ್ತಕ್ಕಂಥ ಕೆಲಸಗಳ ಕಾರ್ಯಗಳನ್ನು ಮಾಡ್ಕೊತ ಬಂದಿದ್ದೀನಿ. ಅದನ್ನಂತ ಹಂಗೆ ನಿರಂತರವಾಗಿ ನಡೀತಾ ಇದೆ. ಸರ್, ನಗರಸಭೆ ಅತ್ಯಂತ ಕಿರಿವಯಸ್ಸಿನವರು ಅನ್ನೋದೊಂದು ಮಾತು ಸರ್. ಅವರು 1985 ಕಿರಿ ವಯಸ್ಸಲ್ಲಿ ಅಧ್ಯಕ್ಷನಾದೆ. ನಂತರ ಏನಾಯ್ತು ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಅವಾಗ ಆರ್ಥಿಕವಾಗಿ ಇಷ್ಟು ಒಂದು ಕೆಟ್ಟ ಪರಿಸ್ಥಿತಿ ಇತ್ತಲ್ಲ ನಗರಸಭೆಯಲ್ಲಿ. ಅವರಿಗೆ ದುಡಿತಕ್ಕಂಥ ಸಿಬ್ಬಂದಿಯವರಿಗೆ ಪಗಾರ ಮಾಡಲಾರ್ದಂಥ ಪರಿಸ್ಥಿತಿ, ಅಷ್ಟೊಂದು ಕನಿಷ್ಠವಾದಂಥ ಪದ್ಧತಿ ಇದು ಇತ್ತು. ಅಂತ ಹೊತ್ತಿನಾಗ ನಾನು ಅಧ್ಯಕ್ಷನಾಗಿ ಮಾಡ್ಬೇಕಂತ ಕೆಲಸ ಕಾರ್ಯಗಳು ಸಾಕಷ್ಟು, ಮಾಡ್ಬೇಕಂತ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು, ಆದ್ರೆ ಅದ್ರ ತಕ್ಕ ಆರ್ಥಿಕವಾಗಿ ಸಹಾಯಧನ ಆಗಲಿ ಅಥವಾ ಹಣಕಾಸಿನ ಆರ್ಥಿಕತೆ ಇರಲಿಲ್ಲ ನಮ್ಗೆ. ಆ ಹೊತ್ತಿನಾಗ ಮಾಡ್ತಾ 1985-86ರಲ್ಲಿ ಇಲ್ಲಿ ನಮ್ಮಲ್ಲಿ ಬಾಗಲಕೋಟೆಯಲ್ಲಿ ಒಬ್ರು ನಮ್ಮ ಬೇಕಾದಂಥ ಒಬ್ಬರು ಅಧಿಕಾರಿಗಳು ಜಾಯಿಂಟ್ ಸೆಕ್ರೆಟರಿ ಕೆಲಸ ಮಾಡಿದ್ರು. ಅದರಲ್ಲಿ 5 ಲಕ್ಷ ರೂಪಾಯಿ ನನ್ನ ಫಸ್ಟ್ ಟೈಮ್ ಬಾಗಲಕೋಟೆಯಿಂದ ಹಿಸ್ಟ್ರಿ 5 ಲಕ್ಷ ಹಣವನ್ನು ಕೊಟ್ಟಿದ್ರು. ನಂತರ ನಾನು ಕೆಲಸ ಮಾಡ್ತಾ 18% ಬಜೆಟ್ SC ST ಒಳಗಿರ್ತಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂತ ಒಂದು ಹಣಕಾಸು ಇದರಲ್ಲಿ ನಾನು ಅವರಿಗೆ SC ST ಜನಾಂಗಕ್ಕೆ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡಿ ನಾಗರಿಕ ಸೌಲಭ್ಯಗಳನ್ನು ಕೊಟ್ಟು ಎಲ್ಲ ರೀತಿಯ ಮೂಲ ಸೌಲಭ್ಯಗಳನ್ನು ಕೊಟ್ಟು ನಂತರ ನಮಗೆ ಬಾಗಲಕೋಟೆ ನಗರಸಭೆಗೆ ಪ್ರಥಮ ಬಾರಿ 85-86ರಲ್ಲಿ ಥರ್ಡ್ ಪ್ರೈಸ್ 3 ಲಕ್ಷ ಕೊಟ್ಟರು. ಅವಾಗ ರಾಮಕೃಷ್ಣ ಹೆಗಡೆ ಅವರು
ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇದ್ದರು. ಹೌದು ಸರ್. 86, 87 ಎರಡನೇ ಬಾರಿ ಮತ್ತೆ ನಾನು ಕೆಲಸ ಒಳ್ಳೆ ಮಾಡಿದ್ದಕ್ಕೆ ಮತ್ತೆ ನನಗೆ ಬಾಗಲಕೋಟೆಗೆ ನಗರಸಭೆ ಪ್ರಶಸ್ತಿ ಕೊಟ್ಟು ಅವಾಗ 5 ಲಕ್ಷ ರೂಪಾಯಿ ನನಗೆ ಇದು ಕೊಟ್ಟರು, ಹಣಕಾಸಿನ ಸಹಾಯ ಮಾಡಿದ್ರು. ಅವಾಗಿಂದ ಮಾಡಿದ್ದನ್ನೆಲ್ಲ ದೊಡ್ಡದು, ಇಲ್ಲಿವರೆಗೆ ಅದು ದಾಖಲೆ. ಬಾಗಲಕೋಟೆ ನಗರಸಭೆಗೆ ಇತಿಹಾಸದಲ್ಲಿನೇ ಸಿಕ್ಕಂತ ಪ್ರಶಸ್ತಿ ಬಾಗಲಕೋಟೆ ಇಲ್ಲಿವರೆಗೂ ಯಾವುದೇ ಪ್ರಶಸ್ತಿಗಳು ಸಿಕ್ಕಿಲ್ಲ. ಮತ್ತು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಸಾಕಷ್ಟು ಇದ್ರೂ ಸಹ ಅಂತ ಒಂದು ಹಣಕಾಸಿನ ಮುಗ್ಗಟ್ಟಿನಲ್ಲಿಯೂ ಸಹ ನಾನು ಕೆಲಸ ಮಾಡಿ ನಾಗರಿಕ ಸೌಲಭ್ಯ ಕೊಟ್ಟಿದ್ದು ನನ್ನ ಒಂದು ಹೆಮ್ಮೆ ಸಂಗತಿ ಅಂತ ಹೇಳ್ಬೋದು. ಹೌದು ಸರ್. ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸಹಿತ ಆಗಿರೋ ಅನ್ನೋದು ಮಾತಿತ್ತು ಸರ್. 1997ರಲ್ಲಿ JH ಪಟೇಲ್ರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಸಾಕಷ್ಟು ಪೈಪೋಟಿನೂ ಆಗಿತ್ತು. ನಾನು ಅವಾಗ ಬಾಗಲಕೋಟೆ ನಗರ ಇದರ ಕ್ಷೇತ್ರ ಅದು ಉಪಚುನಾವಣೆ ನಡೆಯುವಂಥ ಸಂದರ್ಭ. ಅವಾಗ ನಾನು ಅಪೇಕ್ಷಿತ ಪ್ರಬಲ ಆಕಾಂಕ್ಷಿಯಾಗಿದ್ದೆ ಬಾಗಲಕೋಟೆಯಲ್ಲಿ. ಆ ಹೊತ್ತಿನಾಗ ಅಲ್ಲಿ ಟಿಕೆಟ್ ಅಲಾಟ್ಮೆಂಟು ಆಗಿ ಏನೋ ಹೀಗೆ ನಮ್ದು ಅದೃಷ್ಟ ಸರಿ ಇರಲಿಲ್ಲ. ಆ ಹೊತ್ತಿನಾಗ ಲಾಸ್ಟ್ ಮೂಮೆಂಟ್ನಾಗ ನನ್ನ ಟಿಕೆಟ್ ಕೈ ತಪ್ಪಿ ಹೋದ ನಂತರ ಅಲ್ಲಿ ಇಲ್ಲಿ ಬಾಗಲಕೋಟೆಯಲ್ಲಿ ಅನೇಕ ಅವರು ಶಿವಾನಂದ ಕೋಜಲಿ ಅವರಾಗಲಿ, SS ಪಾಟೀಲ್ರಾಗಲಿ, ದೇಶಪಾಂಡೆರಾಗಲಿ, ನಂತರ SS ಪಾಟೀಲ್ ಇವ್ರು ನಮ್ಮ JH ಪಾಟೀಲ್ ಬಂದಾಗ ಅವ್ರಿಗೆಲ್ಲ ವಾತಾವರಣ ತಿಳ್ಕೊಂಡು ಬೇರೆ ಯಾರಿಗೋ ಒಂದು ಟಿಕೆಟ್ ಕೊಟ್ಟಿದ್ರಿಂದ ಅಲ್ಲಿ ಇಲ್ಲ ಇವ್ರು ಇಂಥವ್ರು ಕೊಟ್ಟಿದ್ರೆ ಆರ್ಸ್ ಬರಬಹುದಾಗಿತ್ತು ಅನ್ನುವಂಥದ್ದು ಕಲ್ಪನೆಯಿಂದ ಇವ್ರಿಗೆ ಟಿಕೆಟ್ ಕೈ ತಪ್ಪಿದೆ, ಅದಕ್ಕೋಸ್ಕರ ಇದೊಂದು ಯಾವ್ದಾರು ಕಾಂಪನ್ಸೇಟ್ ಮಾಡಬೇಕು ಇಂಥವ್ರಿಗೆ ಅಂತ ಅಂದ್ರೆ ನನಗೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಯಾವುದೇ ಪರಿಸ್ಥಿತಿ ಎಷ್ಟೇ ಒತ್ತಡ ಬೇರೆಯವ್ರು ಇದ್ರೂ ಸಹ ಅದನ್ನ ನನಗೊಂದು ಅವಕಾಶ ಮಾಡಿಕೊಟ್ಟಂತ ಒಂದು ಕೆಲಸ ಏನಪ್ಪಾ ಅಂತಂದ್ರೆ ಈಗ ಅದ್ರ ನಾನು ರಾಜಕೀಯ ಗುರುಗಳಪ್ಪ ಅಂದ್ರೆ JH ಪಾಟೀಲ್ ಅಂತ ಹೇಳ್ಬೋದು. ಅದಕ್ಕೆ ಸಹಕಾರಿ ಕೊಟ್ಟಂತವ್ರು ಲೀಲಾವತಿ ಪ್ರಸಾದ್ ಅಮ್ಮ ಅವರು, ನಂತರ ದೇಶಮುಖ್ ಅಮ್ಮ ಅವರು. ನಾವು ರಾಜಕೀಯ ಗುರುಗಳನ್ನ ಅವರು ಇಲ್ಲಿವರೆಗೆ ಅವರೇ ನನ್ನ ರಾಜಕೀಯ ಇತಿಹಾಸದಲ್ಲಿ ನನಗೆ ಸಹಾಯ ಮಾಡುವಂಥ ವ್ಯಕ್ತಿಗಳು ಇವರು 3 ತ್ರಿಮೂರ್ತಿಗಳು. ಅವಧಿಯೊಳಗೆ ತಮ್ಮ ಬಾಗಲಕೋಟೆಗೆ ಏನು ಕೊಡುಗೆ ಮಾಡಿದೆ ಸರ್? ಅಲ್ಲ, ಏನು ಕೊಡುಗೆಪ್ಪ ಅಂತಂದ್ರೆ ನೋಡ್ರಿ, ಅವಾಗ ಇರ್ತಕ್ಕಂಥ ಬಾಗಲಕೋಟೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವಾಗ ಕೆಲಸ ಕಾರ್ಯಗಳು ನಡೀತಾ ಇರಲಿಲ್ಲ. ಅವಾಗ ಏನಂತಪ್ಪ ಅಂದ್ರೆ ಲೇಔಟ್ ಮಾಡೋದು, ನಿವೇಶನ ಹಂಚೋದು, ನಂತರ ಅಕ್ವಿಷನ್ ಆದಂಥ ಭೂ ಸ್ವಾಧೀನ ಮಾಡಿದಂಥ ಕೆಲವರಿಗೆ ಕಟ್ಟಡಕ್ಕಾಗಲಿ ಇದಕ್ಕಾಗಲಿ ಅದನ್ನ ಪರಿಹಾರಧನ ಕೊಡೋದು. ಅವಾಗ ನಾವೇನು ಮಾಡ್ತಿದ್ವಿ, ನನ್ನ ಒಂದು ಇದ್ರೊಳಗಪ್ಪ ಅಂತಂದ್ರೆ ನಾನು ಸಭಾಪತಿ ಅಧ್ಯಕ್ಷ ಆದ ನಂತರ ಜನರಿಗೆ ಇಲ್ಲಿ ಬಂದು BTDಗೆ ಬಂದು ಅಲೆದಾಡೋದು ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯಿಂದ ಮಧ್ಯವರ್ತಿಗಳದ್ದು ಅವಕಾಶ ಇಲ್ಲ. ಅದಕ್ಕೋಸ್ಕರ ನಿವೇಶನ ಮಾಡಬೇಕಾದಂಥ ಸಂದರ್ಭದಲ್ಲಿಯೂ ಸಹ ಯಾವ ಏರಿಯಾದಲ್ಲಿ ಯಾವ ನಿವೇಶಗಳನ್ನು ಕೊಡಬೇಕು, ಎಂಥವ್ರಿಗೆ ಕೊಡಬೇಕು ಅಂತ ಸಂತ್ರಸ್ತರು ಯಾರಿದ್ದಾರೆ, ನಿವೇಶಗಳ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ನಾನು ಮೊದಲೇ ಅಲೌನ್ಸ್ ಮಾಡ್ತಿದ್ದೆ, ಮಾಯಕನಲ್ಲಿ ಅನೌನ್ಸ್ ಮಾಡ್ತಿದ್ದೆ, ಪೇಪರ್ನಲ್ಲಿ ಕೊಡ್ತಿದ್ದೆ. ಇಂಥಲ್ಲಿ ಬಂದು ಇಂಥ ಗುಡಿನ ಇರ್ಬೋದು, ಶಾಲಾ ಕಾಲೇಜುಗಳು ಇರ್ಬೋದು, ಅಥವಾ ಪ್ರಮುಖ ಸ್ಥಾನಗಳಲ್ಲಿ ಇಂಥ ಏರಿಯಾಗೆ ನಾ ಇಂಥ ದಿವಸ ಬರ್ತಾ ಇದ್ದೀನಿ, ಇಂಥ ಅಲಾಟ್ಮೆಂಟ್ ಮಾಡ್ತಾ ಇದ್ದೀನಿ, ಇಂಥ ನಿವೇಶಗಳನ್ನು ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಹೋಗಿ ಅಲ್ಲೇ ನೇರವಾಗಿ ಕೊಡ್ತಾ ಇದ್ದೆ. ಅದ್ರ ಜೊತೆಗೆ ಅವ್ರಿಗೆ ಸಿಗಬೇಕಾದಂಥ ಪರಿಹಾರಧನನು ಯಾವುದೇ ಮಧ್ಯವರ್ತಿಗಳು ಇರದೆ ಅನೌನ್ಸ್ ಮಾಡಿ ಅದನ್ನ ನೇರವಾಗಿ ಚೆಕ್ ಅನ್ನು ಅವ್ರ ಮನೆಗೆ ತಲುಪಿಸ್ತಿದ್ದೆ. ಇಲ್ಲಿವರೆಗೆ ದಾಖಲೆ ಆಯ್ತು, ಅದು ಯಾರು ಮನೆಗೆ ಹೋಗಿ ಕೊಟ್ಟು ಬಂದಿಲ್ಲ. ನಾನು ಇದ್ದಂಥ ಸಂದರ್ಭದಲ್ಲಿ 3,000 ನಿವೇಶಗಳನ್ನು, ಕನಿಷ್ಠ 3,000 ನಿವೇಶಗಳನ್ನು ಕೊಟ್ಟಿದ್ದೀನಿ, ಯಾವುದೇ ಮಧ್ಯವರ್ತಿಗಳು ಇರಲಾರ್ದರೆ. ಅವಾಗೂ ಸಹ ಇಲ್ಲಿ JH ಪಾಟೀಲ್ ಬಂದಂಥ ಸಂದರ್ಭದಲ್ಲಿ ನಿವೇಶನ ಹಂಚಿದ್ದು ಪೊಲೀಸ್ ಪರೇಡ್ ಗ್ರೌಂಡ್ ಐತಲ್ಲ ಹಳೆ, ಅಲ್ಲಿ ಕೊಟ್ಟಿಸಿದ್ದೆ. ಅವಾಗ ಬಳಿ ಬರ್ತಾ ಇತ್ತು, ಕೆಲವ್ರು ಬ್ಯಾಡ್ರಿ ಮಾಡೋದು ಬ್ಯಾಡ್ರಿ ಅಂತಂದ್ರೂ ಸಹ ಇಲ್ಲ ಅದು ಮಾಡಲೇಬೇಕು, ಇಷ್ಟೊಂದು ಅವ್ರಿಗೆ ಕೆಲಸ ಮಾಡಿ ಪ್ರೀತಿಯಿಂದ ಮಾಡಿರೋ ಅಂಥವ್ರಿಗೆ ಜನರಿಗೆ ಸಂತ್ರಸ್ತರಪ್ಪ ಅಂದ್ರೆ ನಾವು ಸ್ವಾತಂತ್ರ್ಯ ತ್ಯಾಗ ಮಾಡಿದಂಥ ಒಂದು ಸಂತ್ರಸ್ತರವರು ಅಂಥವ್ರು ನಾವು ಮಾಡಲೇಬೇಕು ಅನ್ನೋಂಥ ಮಳಿ ನಡೆದಿತ್ತು. ಮಳಿ ಇದ್ದಾಗ ಛತ್ರಿ ಹಿಡಿದು ಅವರು ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ರು JH ಪಾಟೀಲ್. ಸರ್, 2018 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನೀವು ಟಿಕೆಟ್ ಆಕಾಂಕ್ಷೆ ಯಾಕೆ ಸರ್ ಟಿಕೆಟ್ ತಮಗೆ? ಅಲ್ಲೆಲ್ಲ ಅದ 18ರೊಳಗೆ ಟಿಕೆಟ್ ಒಂದೇ ಸಲ ಅಂತ ಅಲ್ರಿ, 1993-94ರಲ್ಲಿಯೂ ಸಹ ನಾನು ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷೆ ಆಗಿದ್ದೆ. ನಂಗೆ ಟಿಕೆಟ್ ಅಲಾಟ್ಮೆಂಟು ಆಗಿತ್ತು, ಸ್ಟೇಟ್ದಿಂದ ನನಗೂ ಆಗಿತ್ತು. ಮತ್ತು HK ಪಾಟೀಲ್ ಆಗಲಿ, ನಂತರ ಸಿದ್ದು ನ್ಯಾಮಗೌಡರಾಗಲಿ, ನಂತರ ರಾಜಶೇಖರ ಮೂರ್ತಿಯವರಾಗಲಿ ಅಲಾಟ್ಮೆಂಟ್ ಆದ ನಂತರ ಸ್ಟೇಟ್ದಿಂದ ರಾಜಕೀಯ ನಂದೊಬ್ಬಂದು ಶಿಫಾರಸ್ಸಾಗಿ ಹೋಗಿತ್ತು, ಸೆಂಟ್ರಲ್ದಾಗೂ ಶಿಫಾರಸ್ಸಾಗಿ ಹೋಗಿತ್ತು 1993-94ರಲ್ಲಿ. ಅದ್ರಾಗ ಏನಾಗಿತ್ತು, ಬಾಗಲಕೋಟೆಗೆ ನನಗಾಗಿತ್ತು, SR ಪಾಟೀಲ್ರಿಗೆ ಬಿಳಿಗಿಗಾಗಿತ್ತು. ಅದರ ಅನಿವಾರ್ಯವಾಗಿ ಅಲ್ಲಿ SR ಪಾಟೀಲ್ರಿಗೆ ಅದನ್ನ ಕೈ ತಪ್ಪಿ ಹೋಗಿದ್ರಿಂದ ಅಲ್ಲಿ JT ಪಾಟೀಲ್ರು ಬಂದರು, ನಂತರ ಇಲ್ಲಿ SR ಪಾಟೀಲ್ರು ಬಂದರು. SR ಪಾಟೀಲ್ ಬಂದಾಗ ನನಗೇನಾಯ್ತು, ನಂದು ಟಿಕೆಟ್ ರದ್ದುಪಡಿಸಿ SR ಪಾಟೀಲ್ ಕೊಟ್ಟರು. ಅವಾಗಿನಿಂದ ಹಿಡ್ತಕ್ಕಂಥ 97-98ರಲ್ಲೂ HY ಮೇಟಿಯವರು MP ಇದ್ರು. ಆ ಬಾಗಲಕೋಟೆಗೆ ಉಪಚುನಾವಣೆ ನಡೆದಿತ್ತು. ಆ ಹೊತ್ತಿನಾಗ ನನ್ನ ಟಿಕೆಟ್ ಅಲಾಟ್ಮೆಂಟ್ ಆಗಿದ್ದು, ಅವಾಗ ಕೈ ತಪ್ಪಿ ಹೋತು. 18ರಲ್ಲಿನೂ ನಾನು ಆಕಾಂಕ್ಷೆ ಆಗಿದ್ದೆ, ಅವಾಗೂ ಕೈ ತಪ್ಪಿ ಹೋತು. ಹೀಗೆ ನಂದು ಯಾವಾಗಲೂ ಪ್ರತಿ ಬಾರಿ ನಾನು ಏನೇನೋ ಒಂದು ಆಶೆ ಇಟ್ಟು ನಾನು ಕೆಲಸ ಮಾಡ್ತಾ ಬಂದೀನಿ. ಒಂದು ಏನೋ ಆಗ್ತದಪ್ಪ ಅನ್ನೋವಂಥ ಆಶೆ ಇಟ್ಟುಕೊಂಡು ರಾಜಕೀಯ ಮಾಡ್ಕೊತ ಬಂದಂಥ ವ್ಯಕ್ತಿ ನಾನು. ಇಲ್ಲಿವರೆಗೆ ಅದನ್ನ ಸಾಧನೆ ಮಾಡೋದಾಗಲಿ, ಯಾರು ನಾನು ಸಹಾಯ ಮಾಡೋದಾಗಲಿ ಮಾಡದೇ ಇರತಕ್ಕಂಥ ಒಂದು ಸ್ಥಿತಿ ನಮ್ಮಲ್ಲಿ ಬಾಗಲಕೋಟೆಯಲ್ಲಿ ಇದೆ.
ಹೀಗಾಗಿ ಪ್ರತಿ ಬಾರಿಯೂ ನಾನು ಯಾವಾಗ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಆಗ್ತಾ ಇಲ್ಲ. ಮತ್ತು ನಾನು ಸಾಕಷ್ಟು ಜನರಿಗೂ ಇಲೆಕ್ಷನ್ದಲ್ಲಿ ಕೆಲಸನ ಮಾಡಿದ್ದೇನೆ, ಅವ್ರ ಗೆಲುವಿನಲ್ಲಿಯೂ ಕೆಲಸ ಮಾಡಿದ್ದೇನೆ. ಅನಂತರ ಕೆಲಸ ಮಾಡಿದ ನಂತರ ಯಾರ್ಯಾರಿಗೆ ಏನು ಕೆಲಸ ಮಾಡಿದ್ದೇನೆ ಅವ್ರ ಆತ್ಮಸಾಕ್ಷಿಗೆ ಅವ್ರಿಗೆ ಗುರ್ತು ಯಾರಿಗೇನು ಕೆಲಸ ಮಾಡಿದ್ದೇನೆ ಅನ್ನುವಂಥದ್ದು. ಅದು ಬೇರೆ ಬಿಚ್ಚಿ ಹೇಳೋ ಅವಶ್ಯಕತೆಯೂ ನನಗಿಲ್ಲ. ಹೀಗಾಗಿ ರಾಜಕೀಯದಿಂದ ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅದೇ ಬಾಗಲಕೋಟೆಯಲ್ಲಿ ಮಾಡ್ತಕ್ಕಂಥದ್ದು. ಇದು ಏನಾಗಿದೆಪ್ಪ ಅಂದ್ರೆ ಬಸವನನ್ನ ಒಂದು ಬ್ಯಾಂಕು, ಸಾಕಷ್ಟು ಇಲ್ಲಿ ಮಾಡಲಿಕ್ಕೆ ಅವಕಾಶಗಳಿದೆ, ಸಾರ್ವಜನಿಕರ ಅವಕಾಶಗಳಿದೆ, ಸದಸ್ಯರಿಗೆ ಗ್ರಾಹಕರಿಗೆ. ಇದರಿಂದ ಮಾಡಿದಪ್ಪ ಅಂದ್ರೆ ಅಟ್ಲೀಸ್ಟ್ ಆರ್ಥಿಕ ಅಭಿವೃದ್ಧಿ ಹೊಂದಲಿಕ್ಕೆ, ಆರ್ಥಿಕ ಕೆಲಸ ಮಾಡಲಿಕ್ಕೆ, ಮುಂದೆ ಬರ್ಲಿಕ್ಕೆ ಅವಕಾಶ ಐತಿ. ಇದನ್ನ ಸೇವೆ ಮಾಡ್ಕೊತ ಹೊಂಟೀನಿ. ಯಾವಾಗ ಸಿಗ್ಲಪ್ಪ ಅಂದ್ರೆ ದೇವ್ರ ಮೇಲೆ ಭಾರ ಹಾಕಿ ಕೊಟ್ಟಿದ್ದೀನಿ. ಸರ್, ಇದು ಬಾಗಲಕೋಟೆ ಮತಕ್ಷೇತ್ರ ಒಂದಲ್ಲ, ಅವಳಿ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದಲ್ಲಿ ನಿಂತರೂ ತಮ್ಗೆ ಗೆಲುವು ಆಗ್ಬೋದು ಸರ್. ಯಾಕೆ ತಮ್ಮ ಪಕ್ಷ ಗುರುತಿಸ್ತಾ ಇಲ್ಲ? ಅಲ್ಲಲ್ಲ, ಅದೇ ಹೇಳ್ತೀನಲ್ಲ, ಯಾರಿಗೆ ಆದ್ರೂ ಸಹ ಎಲ್ಲದರಲ್ಲಿ ಪ್ರತಿಸ್ಪರ್ಧೆಗಳಿರ್ತಾರೆ. ಅದೊಂದು ಸಮಾಜವನ್ನು ಬರ್ಬೋದು, ಬೇರೆ ಬೇರೆ ಸಮಾಜದವ್ರು ಬರ್ಬೋದು. ಆನಂತರ ನಮ್ಮ ಇರ್ತಕ್ಕಂಥ ಒಡನಾಟ, ನಮ್ಮ ಇರ್ತಕ್ಕಂಥ ಸಾಮರ್ಥ್ಯ ಗುರುತಿಸ್ಕೊಂಡು ಕೆಲಸ ಮಾಡಿದ್ರಪ್ಪ ಅಂದ್ರೆ ಇವ್ರು ಮುಂದೆ ಹೋಗ್ತಾರೆ, ನಾವು ಹಿಂದೆ ಉಳಿತಿಲ್ಲ ಅನ್ನುವಂಥದ್ದು ಭಾವನೆನೂ ಇರ್ಬೋದು, ಇರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಹೋಗೋಣಪ್ಪ, ದೇವ್ರು ಯಾವಾಗ ಕಣ್ ತೆಗಿತಾನೆ ತೆಗಿಲಿ ಅನ್ನುವಂಥ ಭಾವನೆ ಬಿಟ್ಟಿದ್ದೀನಿ. ಸರ್, ಅದು ತಾವು ಬಸವ ತತ್ವದ ಅನ್ವಯದಲ್ಲಿ ನಡೆಯುವಂಥದ್ದು. ಹೌದು, ಕಾಯಕವೇ ಕೈಲಾಸ, ಶರಣ ಸಂಪ್ರದಾಯ ಇರ್ತಕ್ಕಂಥ ನಮ್ಮ ಮನೆತನ ಅದೇ ರೀತಿಯಿಂದ ನಡ್ಕೊತ ಬಂದಿದ್ದೀನಿ. ಮತ್ತು ಬಾಗಲಕೋಟೆ ಇರ್ತಕ್ಕಂಥ ಬಸವೇಶ್ವರ ಬ್ಯಾಂಕು ಸಹ ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ ಅನ್ನುವಂಥ ಒಂದು ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತಾ ಬಂದಿದ್ರಿಂದ ಇವತ್ತೊಂದು ದಿವಸ ಸತತವಾಗಿ 40 ವರ್ಷದಿಂದ ನಾನು ಯಾವುದೇ ರೀತಿಯಿಂದ ಆತಂಕ ಇರಲಾರ್ದ ನಾನು ಕೆಲಸ ಮಾಡ್ತಾನೆ ಬಂದಿದ್ದೀನಿ. ಇನ್ನೂ ತನಕ ಮುಂದುವರೆದಿದೆ. ಅದೇ ರೀತಿ ನಡ್ಸ್ಕೊಂಡು ಹೋಗ್ತೀನಿ. ದೇವರ ಎಲ್ಲಿವರೆಗೆ ನನಗೆ ಸಾಮರ್ಥ್ಯ ಶಕ್ತಿ ಕೊಟ್ಟಿದ್ದಾನೆ ಅಲ್ಲಿ ತನಕ ಮಾಡ್ಕೊತ ಹೋಗ್ತೀನಿ. ಜನರದು, ಸದಸ್ಯರದು ಅಂತ ಗ್ರಾಹಕರದ್ದು ಎಲ್ಲಿವರೆಗೆ ನನ್ನ ಮೇಲೆ ವಿಶ್ವಾಸ ಅದ, ಎಲ್ಲಿ ಮೇಲೆ ಪ್ರೀತಿ ಅದ, ಅಲ್ಲಿ ತನಕ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೇ ರೀತಿಯಿಂದ ಅನ್ಯಾಯ ಆಗಲಾದಂಥ ಕೆಲಸ ನಾನು ಮಾಡ್ಕೊತ ಬಂದಿದ್ದೀನಿ. ಅವ್ರು ನನ್ನಿಂದ ಒಳ್ಳೇದಾಗಿದೆ ಹೊರತು ಯಾರಿಂದ ನನಗೆ ನಾ ಕೆಟ್ಟ ಮಾಡುವಂಥ ಪ್ರಸಂಗ ನಾನು ಬಂದಿಲ್ಲ. ಆ ಬುದ್ಧಿ ಬರುವುದೂ ಇಲ್ಲ ನನಗೆ. ಹೌದು ಸರ್. ಸರ್, ಈಗ ಸತತವಾಗಿ 1984ರಿಂದ ಪ್ರತಿಷ್ಠಿತ ಬ್ಯಾಂಕಿನ ಅಧ್ಯಕ್ಷರಾಗಂತ ತಾವು ಬಂದಿರಿ. ಇದು ಹೇಗೆ ಸಾಧ್ಯ ಸರ್? ಅಲ್ಲ, ಹೇಗೆ ಅಂತಲ್ಲ, ಅಂದ್ರೆ ಪ್ರತಿ ಒಂದು 1984ರಲ್ಲಿ ಏನಿತ್ತಲ್ಲ ಅಂತಂದ್ರೆ ಮಾಡ್ತಕ್ಕಂಥ ಕೆಲಸಗಳು ಇಷ್ಟೊಂದು ಇರಲಿಲ್ಲ. ಯಾಕಂತಾರೆ ಅವಾಗ ಏನಿತ್ತು, ಬರೀ ಒಂದೇ ಒಂದು ಬ್ರಾಂಚ್ ಇತ್ತು. ಹೌದು ಸರ್, ಒಂದೇ ಒಂದು ಬ್ರಾಂಚ್ ಇತ್ತು. 2,17,00,000 ಠೇವಣಿ ಇತ್ತು. 79 ಲಕ್ಷ ಸಾಲಗಳನ್ನು ಕೊಟ್ಟಿದ್ರು. ನಾವು ಬಂದು 1983 ಡಿಸೆಂಬರ್ದಲ್ಲಿ ನಾವು ಬಂದಿದ್ದು, ನಮ್ಮ ಅಧಿಕಾರ ಬಂದಿದ್ದು. ಬಂದ ನಂತರ ನಾವು ಪ್ರತಿಯೊಬ್ಬರಿಗೆ ಇರತಕ್ಕಂಥ ಈಗ ಸಾಲದ ಮಿತಿಗಳನ್ನ, ಆನಂತರ ನಮ್ಮ ಬ್ಯಾಂಕಿನ ಇರ್ತಕ್ಕಂಥ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ತಾ 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 ಅವರ ವಿಶ್ವಾಸವನ್ನು ಹೆಚ್ಚಿಗೆ ನಮ್ಮ ಮೇಲೆ ಇಟ್ಟುಕೊಂಡು, ನಾವು ಅವ್ರ ಮೇಲೆ ಹೆಚ್ಚಿಗೆ ವಿಶ್ವಾಸ ಇಟ್ಟು ಅವರ ಅನುಕೂಲತೆಗಾಗಿ, ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರನ್ನ ನಾವು ಎಲ್ಲನೂ ಕೆಲಸ ಮಾಡ್ತಾ 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 ಎಲ್ಲ ರೀತಿಯಿಂದನೂ ನಾವು ಎಲ್ಲ ರಂಗದಲ್ಲಿನೂ ಇದನ್ನು ಸದಸ್ಯರ ಸಂಖ್ಯೆಯಲ್ಲಿ ಹೆಚ್ಚಾಗಿರ್ಬೋದು, ಠೇವಣಿಲಿ ಹೆಚ್ಚಾಗಿರ್ಬೋದು, ಸಾಲದ ಮಿತಿಗಳನ್ನ ಹೆಚ್ಚಾಗಿರ್ಬೋದು, ನೌಕರರ ವರ್ಗದವರಂತೂ ನಮ್ಮ ಮೇಲೆ ಬಹಳ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡ್ತಾ ಬಂದಿದ್ರು. ಅದರಲ್ಲಿ ವಿಶೇಷವಾಗಿ ನಮ್ಮ ಬಸವೇಶ್ವರ ವಿದ್ಯಾವರ್ಧಕ ಸಂಘ, ಅಲ್ಲಿರ್ತಕ್ಕಂಥ ನೌಕರದಾರರು, ಸಿಬ್ಬಂದಿ ವರ್ಗದವರು, ನಾವು ಬಂದ ಮೇಲೆ ನಮ್ಮ ಮೇಲೆ ಹೆಚ್ಚಿನ ಒಂದು ವಿಶ್ವಾಸ ಇಟ್ಟು ಅವರ ಬೇಡಿಕೆಗಳ ಅನುಗುಣವಾಗಿ ನಾವು ಕೆಲಸ ಮಾಡಿದ್ರಿಂದ ಇಲ್ಲಿವರೆಗೂ ಸಹ ಅವರು ಎಂದೂ ನಮ್ಮನ್ನು ಕೈ ಬಿಟ್ಟು ಹೋಗಿಲ್ಲ. ಅದೇ ರೀತಿಯಿಂದ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸಹ ಅವರು ಬೇಕಾದಂಥ ಸಾಲ ಸೌಲಭ್ಯಗಳನ್ನು ಕೊಟ್ಟಿದ್ದರಿಂದ ಇಲ್ಲಿವರೆಗೆ ನಾವು ಒಂದೇ ಥರನಾದ ಬ್ಯಾಂಕಿನ ನಮ್ಮ ಆಡಳಿತ ಮಂಡಳಿ ಕೆಲಸ ಮಾಡ್ತಾ ಬಂದಿದೆ. ಅದೇ ರೀತಿಯಿಂದ ಅವ್ರ ವಿಶ್ವಾಸ ನಮ್ಮೇಲೆ ಇಟ್ಟಿದ್ದಾರೆ. ಅವ್ರಿಗೂ ಯಾವುದೇ ರೀತಿಯಿಂದ ವಿಶ್ವಾಸಕ್ಕೆ ಚ್ಯುತಿ ಬರ್ತಂತೆ ನಾವು ಕೆಲಸ ಆಡಳಿತ ಮಂಡಳಿ ಮಾಡ್ತಾನೆ ಬಂದಿದೆ. ಅದರ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವರು ಸಹ ಶಕ್ತಿ ಮೀರಿ ಕೆಲಸ ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ತಾನೆ ಬಂದಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಸದಸ್ಯರಿಗೂ ಅಭಿನಂದನೆ ಸಲ್ಲಿಸ್ತೀನಿ, ನಮ್ಮ ಗ್ರಾಹಕರಿಗೂ ಅಭಿನಂದನೆ ಸಲ್ಲಿಸ್ತೀನಿ, ಜೊತೆಗೆ ನಮ್ಮ ಠೇವಣಿದಾರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಸಹಾಯ ಸಹಕಾರ ತೋರಿದಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ತಮ್ಮ ಮೂಲಕ ನಾನು ಅಭಿನಂದನೆ ಮತ್ತು ಧನ್ಯವಾದ ಸಲ್ಲಿಸ್ತೀನಿ. ಹೌದು ಸರ್, ರಾಜ್ಯ ಮತ್ತು ರಾಷ್ಟ್ರದ ಒಂದು ಪ್ರತಿಷ್ಠಿತ ಬ್ಯಾಂಕ್ ಅನ್ನೋಕೆ ತಾವ ಕಾರಣ ಒಂದು ಮಾತು. ಅದೇ ಹೇಳ್ತೇನೆ ಸರ್, 1983ರಲ್ಲಿ ನಾವು ಪ್ರತಿ ವರ್ಗ ನಾವು ಅವಾಗ ಬಂದಾಗ ಬಾಗಲಕೋಟೆ ಸಹಕಾರಿ ರಂಗದಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಬಹಳ ಇದ್ದು. ನಮ್ಮ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥದ್ದು ಪರಿಸ್ಥಿತಿ ಅಷ್ಟು ನಮ್ದು ಬ್ಯಾಂಕಿಂದ ಅವಾಗ ಸರಿ ಇರಲಿಲ್ಲ. ಯಾಕಂದ್ರೆ ಇರ್ತಕ್ಕಂಥ ವ್ಯವಸ್ಥೆ ಮತ್ತು ಅಲ್ಲಿ ಇರ್ತಕ್ಕಂಥ ನಿಯಮಾವಳಿಗಳು ಈಗಿನ ಅವಾಗ ಇರ್ತಕ್ಕಂಥ ನಮ್ಮ ಸಹಕಾರಿ ರಂಗದಲ್ಲಿ ಇರ್ತಕ್ಕಂಥ ಕಾನೂನು, ರೂಲ್ಸು, ರೆಗ್ಯುಲೇಷನ್ಸು ಅವೇನಿದ್ವಲ್ಲ ಅದ್ರ ಬಗ್ಗೆ ಸ್ವಲ್ಪ ನಮಗೆ ಕಲ್ಪನೆ ಇರಲಿಲ್ಲ ನಮ್ಮ ಹಿಂದಿನ ಇದರ. ನಂತರ ನಾವು ಬಂದಂದ್ರೆ ಬಹಳ ಅತಿ ಅದರದ್ದು ಸ್ವಲ್ಪ ಬಿಗಿ ಮಾಡ್ತಾ ಬಂದಾಗ ಅವಾಗ ಹೊತ್ನಾಗ ನಮ್ಮಲ್ಲಿ ಆನೆಗುಂದಿ ಅಂತ ಹೇಳ್ಕೊಂಡು ಸಹಕಾರಿ ರಂಗದಲ್ಲಿ ಇರ್ತಕ್ಕಂಥ ಒಬ್ಬ ಮೇಧಾವಿ ಒಬ್ಬ ವ್ಯಕ್ತಿ, ಅವರು ಬುಕ್ಕನ್ನು ಬರ್ತಿದ್ರು ಸಹಕಾರದಲ್ಲಿ. ಅವಾಗ ಕೃಷ್ಣಮೂರ್ತಿ ಅಂತ ಜಾಯಿಂಟ್ ರಿಜಿಸ್ಟ್ರಿ ಇದ್ರು. ಆನಂತರ ಇನ್ನೊಬ್ರು ಡೆಪ್ಟಿ ರಿಜಿಸ್ಟ್ರಿ ಇದ್ರು. ಅವ್ರಿಗೆ ನಮ್ಗೆ ಬ್ಯಾಂಕಿನ ಒಂದು ಇತಿಹಾಸ, ಬ್ಯಾಂಕಿನ ಬಗ್ಗೆ ಮಾಹಿತಿ, ಬ್ಯಾಂಕಿನ ಬಗ್ಗೆ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಕಲ್ಪನಾ ಕೊಡಿಸೋ ಸಂಬಂಧ ನಮ್ಗೆ ಕರ್ಕೊಂಡು ಹೋಗಿ ಅವಾಗ ಸಿದ್ದೇಶ್ವರ ಬ್ಯಾಂಕ್ ಬಿಜಾಪುರ್, ಆರ್ಯ ಕೋಆಪರೇಟಿವ್ ಬ್ಯಾಂಕ್ ಹುಬ್ಳಿ,
ಹೀಗೆ ಆನಂತರ ಗುರುಸಿದ್ದೇಶ್ವರ ಬ್ಯಾಂಕ್ ಹುಬ್ಳಿ, ಹುಬ್ಳಿ ಮತ್ತು ಆರ್ವೇಶ್ವರ ಬ್ಯಾಂಕ್ ಅದು ಹುಬ್ಳಿನೇ. ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲಿ ಹೇಗೆ ಯಾವ ರೀತಿ ಆಡಳಿತ ಮಾಡ್ತಾರೆ, ನಮ್ಮ ರೂಲ್ಸ್ ಹೆಂಗೆ ಮಾಡ್ತೀವಿ, ನಾವು ಅಪ್ಲಿಕೇಶನ್ಸ್ ಯಾವ ರೀತಿ ಮಾಡ್ತೀವಿ, ಅರ್ಜಿ ಯಾವ ರೀತಿ ಮಾಡ್ತೀವಿ, ಠೇವಣಿ ಏನು ಮಾಡ್ತೀವಿ, ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು, ಮೀಟಿಂಗ್ಗಳನ್ನು ಯಾವ ರೀತಿ ಕಂಡಕ್ಟ್ ಮಾಡಬೇಕು ಅನ್ನೋವಂಥದ್ದು ಹೆಚ್ಚಿನ ಮಾಹಿತಿ ಈ 3 ಏನು ಅಧಿಕಾರಿಗಳಿದ್ದಲ್ಲ ಅವರಿಂದ ಕಲ್ತೀನಿ. ಹೀಗಾಗಿ ಅದನ್ನು ನಡೆಸ್ತಾ ಹಂಗಾರೆ ನಾನು ಅದನ್ನು ಅಭಿವೃದ್ಧಿ ಮಾಡ್ಕೋತ ಬಂದಿದ್ದ ನಂತರ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥದ್ದು, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಅತ್ಯಂತ ಪ್ರತಿಷ್ಠಿತ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ ಅಂತ ತಿಳ್ಕೊಂಡು ಅತ್ಯಂತ ವಿಶ್ವಾಸ ಮತ್ತು ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಷ್ಟು ಜಿಲ್ಲೆ ಒಳಗೆ ಬ್ರಾಂಚ್ ಹೊಂದಿದೆ ಸರ್ ಬ್ಯಾಂಕ್? ನಮ್ಮದು ನಮ್ಮದು ಏರಿಯಾ ಪಾಪರೇಷನ್ ಕಾರ್ಯವ್ಯಾಪ್ತಿ ಇರೋದು 8 ಜಿಲ್ಲಾ. 8 ಜಿಲ್ಲಾ ಸರ್. ಆದರೆ ನಮ್ಮ ಇರ್ತಕ್ಕಂಥ ಬ್ರಾಂಚ್ಗಳು 5 ಜಿಲ್ಲಾ. 5 ಜಿಲ್ಲಾ: ಬಾಗಲಕೋಟೆ, ಬಿಜಾಪುರ, ಗದಗ, ಬೆಳಗಾವಿ, ಧಾರವಾಡ. ಹೌದಲ್ಲ ಸರ್. ಸರ್ ಬ್ಯಾಂಕ್ ಶತಮಾನೋತ್ಸವ ಒಂದು ಯಾವ ರೀತಿಯಾಗಿ ಆಚರಣೆ ಮಾಡ್ಬೋದು ಸರ್? ಅದಂತೂ ಅದ್ಭುತವಾದಂಥ ಕೆಲಸ. ಯಾಕಂದ್ರೆ ಹಿಂದೂ ನಾನು ಬಹುತೇಕ ಇನ್ನು ಮುಂದೆ ಆ ರೀತಿ ಮಾಡ್ತೀನೋ ಇಲ್ಲೋ ಅಂತದ್ದು ನನ್ನ ಕಲ್ಪನೆ ಇಲ್ಲ. ಯಾಕಂದ್ರೆ 18ನೇ ಇಸ್ವಿ ಒಳಗೆ ಡಿಸೆಂಬರ್ ಮತ್ತು ಜನವರಿ ಆ ಹೊತ್ತಿನಾಗ 100 ಆಗಿದೆ. ಯಾಕಂದ್ರೆ ನಮ್ಮ ಪ್ರಾರಂಭವಾಗಿದ್ದು ನಮ್ಮದು ಇದನ್ನ ಪ್ರತಿಷ್ಠಾ ಇದೆ, ಅವರದ್ದು ನಮ್ಮ ಸ್ಥಾಪನೆ ಮಾಡಿದ್ದು ನಮ್ಮ ಬೀಳೂರು ಗುರುಬಸವ ಅಜ್ಜಾರದಲ್ಲ, ಅವರ ಒಂದು ಇದರ ನೇತೃತ್ವದಲ್ಲಿ ಪ್ರಾರಂಭ ಆಗಿದ್ದು. ಅಲ್ಲಿಂದ 1917ರಲ್ಲಿ ಪ್ರಾರಂಭ ಆಗಿತ್ತು, ಫೆಬ್ರವರಿ ಒಳಗೆ. ಅಲ್ಲಿಂದ ಇದ್ರೊಳಗೆ 17, 18 ಬಂದು 100 ವರ್ಷ ಆಗಿತ್ತು. 2017-18ರಲ್ಲಿ ಅವತ್ತಿನಾಗ ಮಾಡಿದಂತ 100 ವರ್ಷದ ಕಾರ್ಯಕ್ರಮ ಮಾಡಕ್ ಹೋಗಿ 126 ಕಾರ್ಯಕ್ರಮ ಸತತವಾಗಿ 1 ತಿಂಗಳ ಪ್ರತಿಯೊಬ್ಬರಿಗೆ, ಸಣ್ಣವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಯಾವುದೇ ಜಾತಿಗೂ ಸೀಮಿತವಾಗದೆ ಎಲ್ಲ ರಂಗಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಅದ್ಭುತವಾದಂಥ ಕಾರ್ಯಕ್ರಮ ಅದು 100 ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ. ಆ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಹಿಂದಿನ ನಮ್ಮ ನಡೆದಾಡುವಂಥ ದೇವರಾದಂಥ ಸಿದ್ದೇಶ್ವರ ಅಜ್ಜವರು ಅವರ ಸಾನ್ನಿಧ್ಯದಲ್ಲಿ ಕೆಲಸ ಆಯಿತು. ಆನಂತರ ಬಾಗಲಕೋಟೆ ಇದನ್ನ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿ, ಹಿಂದಿನ ಮುಖ್ಯಮಂತ್ರಿ, ಆಗಿನ ಮುಖ್ಯಮಂತ್ರಿ, ಅನೇಕ ನಮ್ಮ ಸಚಿವರು, ಅನೇಕ ಶಾಸಕರು, ಅನೇಕ ಗಣ್ಯರು, ಸಹಕಾರ ರಂಗದಲ್ಲಿ ದುಡಿದಂಥವ್ರು, ಹಿಂದೆ ನಮ್ಮ ಬ್ಯಾಂಕಿಗೆ ದುಡಿದಂಥ ಎಲ್ಲ ಪದಾಧಿಕಾರಿಗಳು, ಎಲ್ಲ ಅಧ್ಯಕ್ಷರನ್ನು ಕರೆದು ಒಂದೇ ವೇದಿಕೆ ಮೇಲೆ ಅವ್ರಿಗೆ ಸನ್ಮಾನಿಸಿ ಗೌರವ ಮಾಡಿದಂಥ ಅತ್ಯಂತ ಅದ್ಭುತವಾದಂಥ, ಅತ್ಯಂತ ಒಳ್ಳೆಯ ಕೆಲಸ ಮಾಡಿದಂಥ ಕೆಲಸ ಅಂತ ಅತ್ಯಂತ ಅಭಿಮಾನದಿಂದ ಗೌರವದಿಂದ ಹೇಳ್ತೀವಿ. ಸಾಮೂಹಿಕ ಆಯ್ತ್ರಿ, ಎಲ್ಲ ರಂಗದ ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ ರಂಗೋಲಿ ಕಾರ್ಯಕ್ರಮ 14,000 ಮಹಿಳೆಯರು ನಮ್ಮ ಸ್ಟೇಡಿಯಂದಲ್ಲಿ ಭಾಗವಹಿಸಿ ಅದು ಲಿಮ್ಕಾ ರಿಕಾರ್ಡ್ ಆಗಿದೆ. ಲಿಮ್ಕಾ ರಿಕಾರ್ಡ್ ಅದು ಮಾಡಿದ್ದು ಅಷ್ಟು ಅದೊಂದು ಅದ್ಭುತವಾದ ಕೆಲಸ. ಎಲ್ಲ ಈಗ ಹೆಣ್ಣು ಮಕ್ಕಳಿಗೆ, ಬಾಲ ವಿದ್ಯಾರ್ಥಿಗಳಿಗೆ ಕುಸ್ತಿ, ಪಂದ್ಯಾಟ, ಸೈಕ್ಲಿಂಗು, ಅನಂತರ ಟಗರು ಅಂತ ಎಲ್ಲ ರೀತಿಯಿಂದನೂ ಎಲ್ಲ ವರ್ಗದವ್ರಿಗೆ ಮಾಡ್ಲಿಕ್ಕೆ, ಸಣ್ಣವ್ರು ಹಿಡಿದು ದೊಡ್ಡವರು, ವೃದ್ಧರ್ತನ, ವಯಸ್ಸಾದಂಥವ್ರು ಸುಧಾ, ಸೀನಿಯರ್ ಸಿಟಿಸನ್ಸ್ ಸುಧಾ, ಅವ್ರು ಎಲ್ಲರಿಗೂ ಅವಕಾಶಗಳನ್ನು ಮಾಡಿಕೊಟ್ಟು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀನಿ. ಸತತವಾಗಿ 3 ದಿವಸ ಎಲ್ಲ ರೀತಿಯಿಂದ ಸಾಂಸ್ಕೃತಿಕ ಇರ್ಬೋದು, ಸಾರ್ವಜನಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ನಾಟಕ ಇರ್ಬೋದು, ಓಡಾಟ ಇರ್ಬೋದು, ಪಂದ್ಯಾಟ ಇರ್ಬೋದು, ಆನಂತರ ಇದನ್ನ ಇರ್ತಕ್ಕಂಥ ನಮ್ಮ ಬೇರೆ ಬೇರೆ ಇದನ್ನ ಹೇಳ್ತಿರಲ್ಲ ನೀವು, ಸೆಮಿನಾರ್, ಬೇರೆ ಬೇರೆ ರೀತಿ ಸೆಮಿನಾರ್ ಸುಧಾ ನಾವು ಮಾಡಿದ್ವಿ. ಆ ಹೊತ್ತಿನಲ್ಲಿನೂ ನಮ್ಮಲ್ಲಿ ಇರ್ತಕ್ಕಂಥ ಆ ಒಂದು ನೆನಪಿಗಾಗಿ ಬಾಗಲಕೋಟೆಯಲ್ಲಿ ನಮ್ಮದು ಆವರಣದೇ ಅಲ್ಲ, ಬಸವ ಕಲಾವೇದಿಕೆ ಅಂದ್ರೆ ಬಾಗಲಕೋಟೆಯಲ್ಲಿ ಕಲಾವೇದಿಕೆ ಅಂತ ನಮ್ಮ ಬಸವ ಬ್ಯಾಂಕಿನ ಆವರಣದಲ್ಲಿ ಮಾಡಿದ್ವಿ. ಅಲ್ಲೇ ಎಲ್ಲ ರಾಜಕೀಯ ಹೊರತುಪಡಿಸಿ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ವೇದಿಕೆ. ಅದು ಬೇಕಾದ್ರೆ ಬಂದ್ರೆ ಫ್ರೀ ಆಫ್ ಚಾರ್ಜ್, ಯಾರಿಗೂ ದುಡ್ಡು ತೊಗೊಳಂಗಿಲ್ಲ. ನಂತರ ಬಸವ ಜಲ ಅಂತ ತಿಳ್ಕೊಂಡು ನೀರು RO ಪ್ಲಾಂಟ್ ಇಲ್ಲಿ ಮಾಡಿದ್ವಿ. ನಂತರ ಬಸ್ ನಿಲ್ದಾಣ ಅಂತ ತಿಳ್ಕೊಂಡು ನಮ್ದಲ್ಲಿ ಯುರೋಪ್ಲ್ಯಾಂಡ್ ಕಾರ್ನರ್ ಇದೆ ನೋಡ್ರಿ, ಅದ್ರ ಮೊನ್ನೆ ವೈಡ್ನಿಂಗ್ ಅದು ಹೋಗಿದೆ ಅಲ್ಲಿ ಅಂತದಂತ ಅನೇಕ ಕಾರ್ಯಕ್ರಮ ಮಾಡಿ ಸರ್ವಧರ್ಮ ಸಮ್ಮೇಳನ ಮಾಡ್ಕೊಂಡು ಪ್ರತಿಯೊಬ್ಬರಿಗೆ ಎಲ್ಲ ರೀತಿಯಿಂದ ಕೊಡಬೇಕಾದಂತ ಸವಲತ್ತುಗಳನ್ನು ಕೊಟ್ಟು ಅವರಿಗೆ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ದಾರಿಯನ್ನು ತೋರಿಸಿಕೊಟ್ಟಂತ ಒಂದು ಬ್ಯಾಂಕ್ ಅಂತ ಬಸವೇಶ್ವರ ಬ್ಯಾಂಕ್. ಇತಿಹಾಸ ಪುಟದಲ್ಲಿ ಬರೆದಿರುವಂತ ಕಾರ್ಯಕ್ರಮ. ಹೌದು, ಅದಕ್ಕೆ ಬಸವ ಸಂಪದ ಅಂತ ತಿಳ್ಕೊಂಡು ಒಂದು ದೊಡ್ಡ ಬುಕ್ ಅದ, 500 ಪೇಜಿಂದು. ಇಲ್ಲಿವರೆಗೆ ಅದನ್ನ ಎಲ್ಲರೂ ಪ್ರತಿಯೊಬ್ಬರು ಈಗ ಇರ್ತಕ್ಕಂಥ ಬೇರೆ ಬೇರೆ ಏನ್ ಕಾರ್ಯಕ್ರಮ ಮಾಡ್ತಾರ ಅದನ್ನ ನಮ್ದು ನೋಡ್ತಾರ. ಸರ್ ಅದನ್ನ ಕಾಪಿ ಕೊಡ್ರಿ, ಬುಕ್ಕ ಕೊಡ್ರಿ, ಯಾವ ರೀತಿ ಮಾಡಿರಿ, ಏನೇನಿದೆ ಅದ್ರೊಳಗೆಲ್ಲ ಅಂತ ತಿಳ್ಕೊಂಡು ಅದನ್ನ ಎಲ್ಲರೂ ಕೇಳಿ ಪಡಿತಾರ. ಹೌದಾ ಸರ್. ಉತ್ತರ ಕರ್ನಾಟಕದಲ್ಲಿ ಸರ್ಕಾರಿ ಬ್ಯಾಂಕ್ ಅನ್ನು ಮೊಬೈಲ್ದಲ್ಲೇ ಸೇವೆ ಕೊಡುವಂತ ತಮ್ಮದ ಫಸ್ಟ್ ಬ್ಯಾಂಕ್ ಅನ್ನೋದು ಮಾತು. ಅಲ್ಲ, ಅದನ್ನ ಫಸ್ಟ್ ನೋಡಿ ಬಸವೇಶ್ವರ ಬ್ಯಾಂಕು ಉತ್ತರ ಕರ್ನಾಟಕದಲ್ಲಿ CBS ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ತಿಳ್ಕೊಂಡು ಗಣಕಯಂತ್ರ ಅಳವಡಿಸಂತ ಯಾವ್ದಾರ ಅಕಸ್ಮಾತ್ ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ರೆ ಅದು ಬಸವೇಶ್ವರ ಸಹಕಾರಿ ಬ್ಯಾಂಕ್. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ನಿರಂತರವಾಗಿ ಯಾವುದೇ ತೊಂದರೆ ಇರಲಾರ್ದ ಮಾಡ್ತಕ್ಕಂಥ ಬ್ಯಾಂಕು ಬಸವೇಶ್ವರ ಬ್ಯಾಂಕ್. ಅಲ್ಲಿಂದನೇ ಬಸವೇಶ್ವರ ಬ್ಯಾಂಕ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮತ್ತು ತಾಂತ್ರಿಕವಾಗಿ, ಸೈಂಟಿಫಿಕ್ ಆಗಿ, ಟೆಕ್ನಿಕಲ್ ಆಗಿ ಮಾಡ್ತಕ್ಕಂಥದ್ದು. ಮತ್ತು ಬಾಗಲಕೋಟೆಯಲ್ಲಿ ಒಂದೇ ಅಂತಲ್ಲ, ಇನ್ನಿತರ ಎಲ್ಲ ನಮ್ಮ ಬ್ರಾಂಚ್ಗಳಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಸಹ ನಮ್ಮ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಮರ್ಷಿಯಲ್ ಇರ್ಬೋದು,
ಅಥವಾ MNC ಯಂತ್ರದ ಮಲ್ಟಿ ಬ್ಯಾಂಕ್ಸ್ಗಳಿರ್ಬೋದು, ಯಾವುದೇ ಕ್ಷೇತ್ರಕ್ಕೂ ಸಂಬಂಧಿತ ಅಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳಿಗಿಂತ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದನ್ನ ಒದಗಿಸಿಕೊಟ್ಟಂತ ಒಂದು ಬ್ಯಾಂಕ್ ಅಂದ್ರೆ ಬಸವೇಶ್ವರ ಬ್ಯಾಂಕ್. ಓಕೆ ಸರ್. ನಿರುದ್ಯೋಗಿಗಳಿಗೆ ಹೆಂಗೆ ಯಾವ ರೀತಿಯ ಸಹಕಾರ ಸರ್ ಬ್ಯಾಂಕ್? ನಿರುದ್ಯೋಗಿ ಸರ್ ಅಲ್ಲ ನಿರುದ್ಯೋಗಿಪ್ಪ ಅಂದ್ರೆ ಅದನ್ನೇ ಹೇಳಿದ್ನಲ್ಲ, ನಿರುದ್ಯೋಗಿಪ್ಪ ಅಂದ್ರೆ ಕೇವಲ ಒಂದು ನಿರುದ್ಯೋಗಿಪ್ಪ ಅಂದ್ರೆ ಉದ್ಯೋಗ ಕೊಟ್ಟಲ್ಲಿ ಮಾತ್ರ ನಿರುದ್ಯೋಗಿ ಅಂತಲ್ಲ. ಆರ್ಥಿಕವಾಗಿ ಅವರು ಅಭಿವೃದ್ಧಿ ಹೊಂದಲಿಕ್ಕೆ ಸಣ್ಣ ಪುಟ್ಟ ವ್ಯಾಪಾರ ಆಗಿರ್ಬೋದು, ಬೀದಿ ವ್ಯಾಪಾರಸ್ಥರಾಗಿರ್ಬೋದು, ಆನಂತರ ಕೂಲಿ ಕಾರ್ಮಿಕರಾಗಿರ್ಬೋದು, ನೌಕರದಾರರಾಗಿರ್ಬೋದು, ಅಂಥವ್ರು ಎಲ್ಲರಿಗೂ ಅವರಿಗೆ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಮುಂದೆ ಬರಬೇಕು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು, ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಮಾಡ್ಬೇಕಂತ ಕೆಲಸ, ತಮ್ಮ ಕಾಲ ಮೇಲೆ ತಾವು ನಿಲ್ಲಲಿಕ್ಕೆ ಯಾವ ರೀತಿ ನಮ್ಮ ಸಹಾಯ ಬೇಕು ಆ ಸಹಾಯ ಮಾಡ್ಕೊತ ಬಂದಿದ್ವಿ. ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಿಬ್ಬಂದಿಯವರು ಇರ್ಬೋದು, ಪಿಗ್ಮಿ ಏಜೆಂಟ್ ಇರ್ಬೋದು, ಇನ್ನಿತರಕ್ಕೆ ಅವಲಂಬಿತ ಆದಂಥ ಬೇರೆ ಬೇರೆ ಸಿಬ್ಬಂದಿಯವರು ಇದ್ರೂ ಸಹ ಅವರಿಗೆ 300 ಜನ ಇದ್ದಾರೆ. 300 ಜನ ಅಂದ್ರೆ ಸರಾಸರಿ ಒಂದು 5 ಮಂದಿಗೆ ನೀವು ಅಕಸ್ಮಾತ್ ಆಗಿ ಒಂದು ಕುಟುಂಬದ ಇರ್ತಕ್ಕಂಥ ಕುಟುಂಬದ ಸದಸ್ಯರು. ಹೀಗಾಗಿ 1500 ಜನಕ್ಕೆ ನಾವು ಇಂಡೈರೆಕ್ಟ್ ಆಗಿ ಇದು ಮಾಡ್ದಂಗ ಉದ್ಯೋಗ ಅವಕಾಶಗಳನ್ನ ಕೊಟ್ಟಂಗ, ಅಂದ್ರೆ ಜೀವನದಲ್ಲಿ ಕುಟುಂಬದ ನೆಮ್ಮದಿ ಪಡೀಲಿಕ್ಕೆ ಇದೊಂದು ನಮ್ದು ಬಸವೇಶ್ವರ ಬ್ಯಾಂಕ್ ಸಹಕಾರಿ ಆಗಿದೆ ಅಂತ ಹೇಳ್ಬೋದು. ಸರ್, ಬಾಗಲಕೋಟೆ ಜಿಲ್ಲೆ ಬಗ್ಗೆ ತಮ್ಮ ಮಾತೇನು ಸರ್? ಅಲ್ಲ, ಬಾಗಲಕೋಟೆ ಜಿಲ್ಲೆ ನೋಡ್ರಿ, ಬಾಗಲಕೋಟೆ ಜಿಲ್ಲೆ ಈಗ ಒಂದು 40-50 ವರ್ಷ ಅಂದ್ರೆ 1973-74ರಲ್ಲಿ ಬಾಗಲಕೋಟೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದು ಏನೋ ಇದು ಬಂತಲ್ಲ, ನೀರಾವರಿ ಒಂದು ಇದ್ರೊಳಗೆ ಬಂದಾಗ ಅವಾಗ ಇರ್ತಕ್ಕಂಥ ಬಾಗಲಕೋಟೆ ಮುಳುಗಡೆ ಆಗ್ಬೇಕು, ಮುಳುಗಡೆ ಆಗಬಾರ್ದು ಅಥವಾ ಗಾಡಿ ಕಟ್ಟಬೇಕು ಅಂತ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವಾಗ ನಡೀತಾ ಅದು ಒಂದು 10 ವರ್ಷ ಹೋಯ್ತು. 1983-84ರಲ್ಲಿ ಏನು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದರು. ಆ ಹೊತ್ನಾಗ ಇಲ್ಲಿ ಬಾಗಲಕೋಟೆ ಮುಳುಗಡೆ ಹೋರಾಟ ಸಮಿತಿ ಗಾಡಿ ಕಟ್ಟಬೇಕು, ಅವಾಗ ಪರಪ್ಪನ ಕಳಿಗುಡ್ ಅವರು ಶಾಸಕರಾಗಿದ್ರು. ಹೀಗೆ ಅನೇಕ ಜನ ಕುಡ್ಕೊಂಡು ಬಾಗಲಕೋಟೆಯಲ್ಲಿ ಯಾವುದೇ ರೀತಿಯಿಂದ ಮಾಡ್ಬೇಕಾತಪ್ಪ ಅಂದ್ರೆ ಮುಳುಗಡೆ ಆಕತಿ ಏನ್ ಕೆಲಸ ಮಾಡೋದು, ಮುಳುಗಡೆ ಆಕತಿ ಏನ್ ಅಭಿವೃದ್ಧಿ ಕೆಲಸ ಮಾಡೋದು, ಹೊಸ ಯೋಜನೆ ಎಲ್ಲಿ ಬರೋದು ಅಂದ್ರೆ ಅವಾಗ ಇರ್ತಕ್ಕಂಥ ವ್ಯಾಪಾರ ಬಾಗಲಕೋಟೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂತ ವ್ಯಾಪಾರಿ ಕೇಂದ್ರ ಅಂದ್ರೆ ಬಾಗಲಕೋಟೆ. ಆ ಒಂದು ಸಂದರ್ಭ ಇದ್ದಾಗ ಮುಳುಗಡೆ ಅನ್ನುವಂಥದ್ದು ಒಂದು ಏನೇ ಬಂತಲ್ಲ, ಇದು ಶಾಪನ ನಮ್ಮ ಬಾಗಲಕೋಟೆ ಜನಕ್ಕೆ ಸಿಕ್ಕಿದ್ದು, ಬಾಗಲಕೋಟೆ ಕೇಂದ್ರಕ್ಕೆ ಸಿಕ್ಕಿದ್ದು. ಆ ಒಂದು ಶಾಪದ ಮೂಲಕ ಬಾಗಲಕೋಟೆ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಲಿಲ್ಲ. ಅವಾಗ ಅಡತಿ ಅಂಗಡಿ ಆಗಲಿ ಅಂತ ಇರ್ತಕ್ಕಂಥ ರೈತರದ ಆಹಾರ ಧಾನ್ಯಗಳು ಏನು ಬರ್ತಿದ್ವು ಎಲ್ಲೆಲ್ಲ ಮಾರಾಟ ಮಾಡಲಿಕ್ಕೆ ಅತ್ಯಂತವಾದಂಥ ಶ್ರೇಷ್ಠವಾದ್ರು ಅತ್ಯಂತ ಉಪಯುಕ್ತವಾದಂಥ ಕೇಂದ್ರ ಅಂತಪ್ಪ ಬಾಗಲಕೋಟೆ. ನಮ್ಮ ಅಡತಿ ಅಂಗಡಿಗಳು ಮತ್ತು APMC ಇತ್ತು ಅವಾಗ. ಅವಾಗ ಬರ್ತಾ ಏನಾಯ್ತು, ಬಾಗಲಕೋಟೆ ಮುಳುಗಡೆ ಆಯ್ತು, ನೀರು ಬರ್ತೈತಿ, ಅದು ಬರ್ತೈತಿ, ಇದು ಬರ್ತಪ್ಪ ಅಂದ್ರೆ ನಮ್ದೆಲ್ಲನೂ ಸ್ಪ್ಲಿಟ್ ಆಗಿ ಬೇರೆ ಕಡೆ ಹೊರಗಾಗಿ ಹೋಗ್ಬೋದು. ಈ ಕಡೆ ತಾಳಿಕೋಟೆ ಹೋಗಿರ್ಬೋದು, ಇಲ್ಕಲ್ ಹೋಗಿರ್ಬೋದು, ಗಜೇಂದ್ರಗಢ ಹೋಗಿರ್ಬೋದು, ಗದಗ ಹೋಗಿರ್ಬೋದು, ಬಿಜಾಪುರ ಹೋಗಿರ್ಬೋದು, ಹಿಂಗೆಲ್ಲಾನು ಛಿದ್ರ ಆಗಿ ಹೋಗಿದ್ರಿಂದ ಬಾಗಲಕೋಟೆಯಲ್ಲಿ ವ್ಯಾಪಾರ ಕೇಂದ್ರ ನಿಂತ್ಬಿಡ್ತು. ನಿಂತ ನಂತರ ಬಾಗಲಕೋಟೆ ಇರ್ತಕ್ಕಂಥ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಅದೊಂದು ತಲೆ ಮೇಲೆ ಒಂದು ಕತ್ತಿ ತುಗಾಡ್ತಾ ಇತ್ತು ಬಾಗಲಕೋಟೆಯಲ್ಲಿ ಯಾವ ರೀತಿ ಆಗ್ತೈತೆ ಅನ್ನುವಂಥ ಮುಳುಗಡೆ ಅನ್ನುವಂಥ ಸಮಸ್ಯೆ. ಅಂತ ಹೊತ್ನಾಗ ಏನಾಗಪ್ಪ ಅಂತಂದ್ರೆ ಅದಕ್ಕೆ ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿ ಆಗಲಿ, ರಾಜಕಾರಣಿಗಳ ಇಚ್ಛಾಶಕ್ತಿ ಆಗಲಿ, ಜನರಲ್ಲಿ ಅದೊಂದು ಒಗ್ಗಟ್ಟವಾಗಿ ಇರಲಿಲ್ಲ ಅಷ್ಟು. ಅದು ಬರ್ತಾ ಹಿಂಗಾದ ಹೊತ್ನಾಗ ಕುದಿಗೆ ಬಂದಾಗ ಒಬ್ರು ಗಾಡಿ ಕಟ್ಟೋಣ ಅನ್ಬೇಕು, ಒಬ್ರು ಅದು ಮುಳುಗಡೆ ಆಗ್ಬೇಕನ್ನೋ ಒಬ್ರು ಸ್ಥಳಾಂತರ ಮಾಡ್ಬೇಕನ್ನುವಂಥ ಸಂದರ್ಭದಲ್ಲಿ ಗಾಡಿನೂ ಬೇಡ ಏನೂ ಬೇಡ ಅಂತನ್ನುವಂಥದ್ದು ಎಲ್ಲ ಪ್ರಮುಖರದಲ್ಲಿ ಅವಾಗ DH ಚಿಲ್ಲಾಳವರು ಇದ್ರು, ನಮ್ಮ ಪರಪ್ಪನ ಕಳಿಗುಡ್ರದು, ಅನೇಕ ನಮ್ಮ ಶಾಬಾದಿಯವರು, ಚಿರಂಜ್ ಮಾಡೋರು, ಬಡದಾಳಿ ಅವರು, ಹೀಗೆ ಅನೇಕ ಪ್ರಮುಖರು ಎಲ್ಲರೂ ಕುಡ್ಕೊಂಡು ಒಂದು ಮೀಟಿಂಗ್ ಮಾಡಿ ಬಾಗಲಕೋಟೆ ಸ್ಥಳಾಂತರನೇ ಮಾಡಬೇಕು, ಕಟ್ಟುವುದಂತ ಬೇಡ, ಯಾಕಂದ್ರೆ ರಿಸ್ಕ್ ಆಗ್ತದೆ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ರು. ಮತ್ತೆ ಮಾಡಿದ ನಂತರ ಅವಾಗ ಏನಾಯ್ತು, ಬಾಗಲಕೋಟೆಯಲ್ಲಿ 1983-84ರಲ್ಲಿ ನಮ್ಮ ರಾಮಕೃಷ್ಣ ಹೆಗಡೆ ಅವರು ಏನು ಡಿಸಿಷನ್ ತಗೊಂಡು 1984 ನಂತರ 10 ವರ್ಷದೊಳಗೆ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸ ಆಗೋಂಗಿಲ್ಲ, ಯಾವುದೇ ಕಟ್ಟಡಗಳಾಗೋಂಗಿಲ್ಲ, ಯಾವುದೇ ವಿನ್ಯಾಸಗಳು ಕೊಡೋಂಗಿಲ್ಲ ಅನ್ನುವಂಥದ್ದು ಆಗಿಬಿಡ್ತು. ಅವಾಗೇನು ತಟಸ್ಥ ಆಗಿದ್ದು ಮುಂದೆ ಬರ್ತಕ್ಕಂಥ ಈಗ ಒಂದು 10-15 ವರ್ಷದೊಳಗಂತೂ ಏನೂ ಆಗಲಿಲ್ಲ. ಅವಾಗ ಬಾಗಲಕೋಟೆಯಲ್ಲಿ ಬಾಗಲಕೋಟೆ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಒಂದೇನು ಕಾನ್ಸ್ಟಿಟ್ಯೂಟ್ ಆಗಿ ಸಂತ್ರಸ್ತರಿಗೆ ಮತ್ತು ಮುಳುಗಡೆಯಲ್ಲಿ ಬರ್ತಕ್ಕಂಥ ಜನರಿಗೆ ಅನುಕೂಲ ಮಾಡೋಗೋಸ್ಕರ ಪುನರ್ವಸತಿ ಮಾಡ್ಬೇಕನ್ನುವಂಥದ್ದು, ಪುನರ್ ಕೇಂದ್ರ ಮಾಡ್ಬೇಕನ್ನುವಂಥದ್ದು, ಅವ್ರ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ರು ಅವಾಗ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ನಿರಂತರವಾಗಿ ಬಂತು. ಅದ್ರಾಗ ನಮಗೆ ಆಗಬೇಕಾದಂಥ ಕೆಲಸ ಕಾರ್ಯಗಳು ನಡೀಲೇ ಇಲ್ಲ. ಯಾಕಂದ್ರೆ ಆರ್ಥಿಕ ಮುಗ್ಗಟ್ಟಿನಿಂದ ಸರ್ಕಾರದಲ್ಲಿ ಇರ್ತಕ್ಕಂಥ ಇಚ್ಛಾಶಕ್ತಿ ವ್ಯಕ್ತಿಗಳು ಇರದೇ ಇರೋದ್ರಿಂದ, ಜನಪ್ರತಿನಿಧಿಗಳು ಸಾಕಷ್ಟು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡದೇ ಇರೋದ್ರಿಂದ ಯಾವುದೇ ರೀತಿಯಿಂದ ಅನ್ಬೋದು ಅದು ನಮ್ಮ ಬಾಗಲಕೋಟೆ ಜನರ ದುರ್ದೈವ ಅಂತ ನಾ ಹೇಳ್ಬೋದು. ಹೀಗಾಗಿ ಅದೇನಾಯ್ತು, ಬಾಗಲಕೋಟೆಯಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ. ಇನ್ನಿತರ ನಮ್ಕಿಂತ ಹಿಂದಿದ್ದಂಥ ಊರುಗಳು ಸಾಕಷ್ಟು ಮುಂದೆ ಹೋಗ್ಯಾವ. ಮುಂದಿದ್ದಂಥ ನಾವು ಇಲ್ಲಿಗೆ ತಟಸ್ಥವಾಗಿ ಉಳಿದ್ಬಿಟ್ಟಿವಿ. ಆದ್ರೆ ಶೈಕ್ಷಣಿಕವಾಗಿ
ಆನಂತರ ಆ ವೈದ್ಯಕೀಯವಾಗಿ ಬಾಗಲಕೋಟೆ ಶ್ರೇಷ್ಠವಾಗಿ ನಡೆದದ. ಉಳಿಕಿದ ಯಾವುದೇ ರೀತಿಯಿಂದ ಕಮರ್ಷಿಯಲ್ ಆಗಲಿ, ವ್ಯಾಪಾರಿ ವರ್ಗದವರಾಗಲಿ, ಇನ್ನಿತರ ನಮ್ಮ ರೈತರಿಗೆ ಸಿಗಬೇಕಾದಂಥ ಸವಲತ್ತುಗಳಾಗಲಿ ಯಾವುದೂ ಸಿಗ್ತಾ ಇಲ್ಲ ಅನ್ನುವಂಥದ್ದು ಖೇದಕರವಾದ ಸಂಗತಿ. ಈ ಸಂತ್ರಸ್ತರ ಸಮಸ್ಯೆ ಏನು ಕಂಡು ಬರ್ತದೆ ಸರ್? ಇಲ್ಲ, ಸಂತ್ರಸ್ತರ ಸಮಸ್ಯೆ ಏನು ಕಂಡು ಬರ್ತದಪ್ಪ ಅಂದ್ರೆ ಬಾಗಲಕೋಟೆಯಲ್ಲಿ ಒಂದು ಈಗ ಟೌನ್ ಡೆವಲಪ್ಮೆಂಟ್ ಒಂದು, ಬಾಗಲಕೋಟೆ ಬೂಡಾ ಒಂದು, ಆನಂತರ ಈಗ ಏನಂತ ನಿಮ್ಗೆ ಇರ್ತಕ್ಕಂಥ ಲಿಮಿಟೇಷನ್ಸ್ ಎಲ್ಲಿದ್ದಾವೆ, ಆನಂತರ ಬರ್ತಕ್ಕಂಥ ಈಗ ಈ ಸತ್ತು ಅಂತ ಬಂತು, ಆನಂತರ ಬೇರೆ ಬೇರೆ ಈಗ ಸರ್ಕಾರದವ್ರು ಮಾಡ್ತಕ್ಕಂಥ ನಿಯಮಗಳು ಬದಲಾವಣೆ ಆಗ್ತಾ ಇದ್ದಾವೆ, ಅವ್ರಿಗೆ ಸರಿಯಾದ ನಿವೇಶನ ಸಿಗ್ತಾ ಇಲ್ಲ, ಸರಿಯಾದ ಕಾಂಪನ್ಸೇಷನ್ ಸಿಗ್ತಾ ಇಲ್ಲ, ಭೂ ಸ್ವಾಧೀನ ಮಾಡ್ಬೇಕನ್ನುವಂಥ ರೈತರಿಗೆ ಕೊಡಬೇಕಾದಂಥ ಸಹಾಯಧನ ಪರಿಹಾರಧನ ಸಿಗ್ತಾ ಇಲ್ಲ. ಯಾಕಂದ್ರೆ ಅವಾಗಿಂದ ಹಿಡಿದು ಈಗ ತಿರುಗಿ 15-20 ವರ್ಷದಿಂದ ಅವರು ಕಾನೂನು ಹೋರಾಟ ಮಾಡ್ತಾ 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 ಬಂದಿದ್ದಾರೆ. ಯಾವುದೇ ರೀತಿಯಿಂದ ಕೋರ್ಟ್ನಲ್ಲಿ ಯಾವುದೊಂದು ಬೇರೆ ಆದೇಶ ಆಗ್ತವೆ, ಪರಿಹಾರಧನ ಕೊಡ್ಲಿಕ್ಕೆ ಬೇರೆ ಆದೇಶ ಆಗ್ತದೆ, ಅದ್ರ ತಕ್ಕ ಸರ್ಕಾರದಲ್ಲಿ ಕೊಡಬೇಕಾದಪ್ಪ ಅಂದ್ರೆ ಯಾವುದೇ ರೀತಿಯಿಂದ ಪೂರಕವಾಗಿ ಕೆಲಸ ಆಗ್ತಾ ಇಲ್ಲ. ಈಗ ಮನೆ ಕನ್ಸೆಂಟ್ ಅವಾರ್ಡ್ ಆಗಬೇಕು ಅನ್ನುವಂಥದ್ದು ಆಗಿದೆ, ಸರ್ಕಾರ ಮಟ್ಟದಲ್ಲಿ ಆಗಿದೆ. ಒಂದು 40 ಲಕ್ಷ ಕೊಡಬೇಕು ನೀರಾವರಿಗೆ, 30 ಲಕ್ಷ ಕೊಡಬೇಕು ಅನುಭವಿಸಕ್ಕಂತ ಆಗಿದೆ. ಅದು ಆದ್ರೂ ಸಹ ಕಾಲಮಿತಿಗಳ ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ಏನಾಗಿದೆಪ್ಪ ಅಂದ್ರೆ ಜನರ ಕೈಯಲ್ಲಿ ದುಡ್ಡಿಲ್ಲ, ಏನು ಮಾಡ್ಬೇಕು ಅನ್ನೋ ಅತರಸ್ಥ ಸ್ಥಿತಿಯಲ್ಲಿದ್ದಾರೆ. ಆ ದುಡ್ಡು ತೆಗೆದುಕೊಂಡು ಹೋಗಿ ಏನಾರ ಕೆಲಸ ಕಾರ್ಯಗಳು ಮಾಡಬೇಕು, ಉಪಯೋಗ ಮಾಡಬೇಕು, ಹೊಸ ಜಮೀನು ಹಿಡಿಬೇಕು, ಹೊಸ ಯಾಕಂದ್ರೆ ನೌಕರಿ ಅಂತ ಇರ್ತೈತಿ, ಶೈಕ್ಷಣಿಕ ಅಂತ ಇರ್ತೈತಿ, ವೈದ್ಯಕೀಯ ಅಂತ ಇರ್ತೈತಿ, ಲಗ್ನ ಮುಹೂರ್ತ ಅಂತ ಇರ್ತಾವ, ಅದಕ್ಕೆಲ್ಲ ಹಾಕ್ಬೇಕು ದುಡ್ಡು. ಎಲ್ಲಿಂದ ಹಾಕ್ಬೇಕು? ದುಡ್ಡು ಬರೀ ಕಾಣಲಾರ್ದಂತ ಬರೀ ಗಂಟು ಪೇಪರಲ್ಲಿ ಮಾತ್ರ ಇದೆ, ಕೈಯಲ್ಲಿ ಬರ್ತಾ ಇಲ್ಲ. ಹೀಗಾಗಿ ಏನಾಗಿತ್ತು ಅಂದ್ರೆ ಅವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಮತ್ತೆ ಬಾಗಲಕೋಟೆ ವ್ಯಾಪಾರಸ್ಥರು ಅಂತೂ ನಿಮ್ಗೆ ಗುರ್ತಿದೆ. ಇವತ್ತಿನ ದಿವಸ ಏನಾಗಿದೆಪ್ಪ ಅಂತಂದ್ರೆ ಅವಾಗ ಬೆಳಿಗ್ಗೆ 8 ಗಂಟೆಗೆ ಅಂಗಡಿ ತೆಗೆದ್ರೆ ರಾತ್ರಿ 10 ಗಂಟೆ ತನಕ ವ್ಯಾಪಾರ ಆಗ್ತಿತ್ತು. ಈಗ 9 ಗಂಟೆ ತೆಗೆದ್ರೆ 12 ಗಂಟೆ ಬೋಣಿಗೆ ಆಗಂಗಿಲ್ಲ. ಯಾಕಂದ್ರೆ ಎಲ್ಲ ಕಡೆ ಛಿದ್ರ ಆಗಿ ಹೋಗ್ಬಿಟ್ಟದ. ಹೀಗಾಗಿ ಎಲ್ಲ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಹಳ ಅಂದ್ರೆ ಬಹಳ ಜಟಿಲವಾದಂಥ ಸಮಸ್ಯೆಗಳದಾವ. ಏನು ದೇವರೇ ಕಾಪಾಡಬೇಕು ಅನ್ನುವಂಥದ್ದು, ಮತ್ತು ಇಲ್ಲಾಂದ್ರೆ ಇರ್ತಕ್ಕಂಥ ಸರ್ಕಾರ ಕಣ್ ತೆಗೆದು ಇವ್ರು ಮಾಡಲೇಬೇಕು ಅನ್ನುವಂಥ ಇಚ್ಛಾಶಕ್ತಿಯಿಂದ ಹೋರಾಟ ಮಾಡಿದ್ರೆ ಈಗ ಸಾಕಷ್ಟು ಜನರು ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಈಗ. ಬಟ್ ಅವರು ಸರ್ಕಾರದ ಮೇಲೆ ಪ್ರಭಾವ ಬೀರಿದ್ರು ಸಹ ಸರ್ಕಾರವು ಅಸಹಾಯಕರಾಗಿಬಿಟ್ಟಾರೆ, ದುಡ್ಡಿನ ಆರ್ಥಿಕ ಒಗ್ಗಟ್ಟು. ಹೀಗಾಗಿ ಕೆಲಸ ಆಗ್ತಾ ಇಲ್ಲ. ನಿರೀಕ್ಷೆ ಮಟ್ಟತಕ್ಕಂಥದ್ದು ಕೆಲಸ ಕಾರ್ಯಗಳು ಆಗುತ್ತೇ ಇರತಕ್ಕಂಥದ್ದು. ಬಾಗಲಕೋಟೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಒಂದು ಹೃದಯ ಸಂಗತಿ ನಮ್ಮ ಬಾಗಲಕೋಟೆ ಜನರು. ಓಕೆ ಸರ್, ಘಟಪ್ರಭಾ ಮತ್ತು ಕೃಷ್ಣಾ ನದಿ ಬಗ್ಗೆ ತಮ್ಮ ಮಾತೇನು ಸರ್? ಅಲ್ಲ, ಘಟಪ್ರಭಾ ಕೃಷ್ಣಾ ಅನ್ನೋದು ಮತ್ತೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಪ್ಪ ಅಂದ್ರೆ ಅದಕ್ಕೆ ಅಕಸ್ಮಾತಾಗಿ ಇದನ್ನ ರಾಷ್ಟ್ರೀಯ ಯೋಜನೆ ಅಂತ ತಗೊಂಡು ಮಾಡಿದ್ರಪ್ಪ ಅಂತಂದ್ರೆ ಎಲ್ಲ ರೀತಿಯಿಂದ ಸಹಾಯಧನ ಸಿಗ್ತದ, ಅನುದಾನ ಸಿಗ್ತದ, ಕೆಲಸ ಕಾರ್ಯಗಳು ನಿಯಮಿತವಾಗಿ ನಡೀತಾ ಇದ್ದಾವೆ. ಅದು ಇರ್ತಕ್ಕಂಥದ್ದನ್ನ ಆಗ್ತಾ ಇಲ್ಲ, ಬರೇ ಹೆಸರಿಗೆ ಮಾತ್ರ ಇದೆ. ನಾವು ತ್ಯಾಗ ಮಾಡೋದು, ಬೇರೆ ಜನರಿಗೆ ಅದ್ರದ್ದು ಉಪಯೋಗ ಆಗೋದು. ಯಾಕಂದ್ರೆ ನಾವು ಭೂಮಿ ಕಳ್ಕೊತೀವಿ, ನೀರು ಅವ್ರಿಗೆ ಸಿಗ್ತದ, ಮತ್ತು ನೀರಿಗೆ ಅವ್ರಿಗೆ ಭೂಮಿಗೆ ನೀರು ಅವ್ರಿಗೆ ಸಿಗ್ತದ, ಮತ್ತು ನೀರಾವರಿನೂ ಅವ್ರಿಗೆ ಆಗ್ತದ. ನಾವು ಇಲ್ಲಿ ಕಳ್ಕೊಳ್ಳೋದು ಅವ್ರಿಗೆ ಕೊಡೋದು, ಅದ್ರ ತಕ್ಕ ನಮ್ಗೆ ಪರಿಹಾರಧನ ಸಿಗ್ತಾ ಇಲ್ಲ, ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ. ಹೀಗಾಗಿ ಇದೇ ವ್ಯತ್ಯಾಸ. ಅದು ಬೇರೆ ಬೇರೆ ರೀತಿಯಿಂದ ಹೇಗೆ ಕಾವೇರಿಗೆ ಯಾವ ರೀತಿ ಬಡದಾಡ್ತಾರ ಆ ರೀತಿ ನಮ್ಮಲ್ಲಿ ಇಲ್ಲ. ಕಾವೇರಿಗೆ ಕೊಡ್ತಕ್ಕಂಥ ಪ್ರಾಮುಖ್ಯತೆ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಲಿ ಘಟಪ್ರಭಾದಲ್ಲಿ ಕೊಡ್ತಾ ಇಲ್ಲ. ಮಲಪ್ರಭಾ ಕಾಲ್ದಂಡೆ ಅಂತ ಹೇಳ್ತಾರೆ, ಅದಕ್ಕೂ ನೀರು ಸೋದ ಮುಟ್ಟಿಲ್ಲ. ಕಾಲುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ನೀರು ಸರಿಯಾಗಿ ಬಂದು ತಲುಪ್ತಾ ಇಲ್ಲ. ಇದಕ್ಕೆ ಯಾರ ಕಾರಣ? ಯಾರಿಗೆ ದೂಷಣೆ ಮಾಡಿದ್ರಪ್ಪ ಅಂತಂದ್ರೆ ಏನಾಗ್ತದೆ? ಯಾರಿಗೆ ದೂರು ಕೊಟ್ಟರು ಏನೂ ಉಪಯೋಗ ಆಗ್ತಾ ಇಲ್ಲ. ನಮ್ಮ ಟೈಮ್ ಯಾವಾಗ ಸರಿ ಆಗ್ತದೋ ಮ್ಯಾಗ ನಾವು ಕಾಪಾಡಬೇಕು. ಪ್ರಕಾಶ್ ತಪ್ಸೆಟ್ ಅವರು MLA ಆಗೋದು ಯಾವಾಗ ಸರ್? ಸರ್, MLA ಯಾವಾಗ ಆಗೋದಪ್ಪ ಅಂದ್ರೆ ಮೇಘಲೆ ಅವ್ನು ಕಣ್ಣು ತೆಗಿಬೇಕು. ಇಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಮತ್ತು ನಮ್ಮ ರಾಜ್ಯದ ನಾಯಕರು ಮತ್ತು ಬಾಗಲಕೋಟೆ ಪ್ರಮುಖರು ವಿಚಾರ ಮಾಡಿ, ಇಲ್ಲಪ್ಪ ಭಾಳ ವರ್ಷ ದುಡಿದರೆ, ಇವ್ರಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಜನರ ಮನಸ್ಸಿನಲ್ಲಿದ್ದಾರೆ, ಜನರ ಮಧ್ಯದಲ್ಲಿದ್ದಾರೆ, ಕಷ್ಟ ಸುಖ ನೋಡ್ಕೋತಾರ ಅನ್ನುವಂಥದ್ದು ಅವರಿಗೆ ಮನಸ್ಸಲ್ಲಿ ಬರ್ತದ, ಅವ್ರು ಮಾಡಿಕೊಟ್ರೆ ಆಗ್ಬೋದು ಅನ್ನೋಂತಿದೆ. ಕೊಡುಗೆ ದಾನಿಗಳು ತಪ್ಸೆಟ್ಟಿ ಅವರು ಕೊಡುಗೆ ದಾನಿ ಅಂತಲ್ರಿ, ನಮ್ಗೆ ಇರ್ತಕ್ಕಂಥ ನಮ್ಮ ಸಾಮರ್ಥ್ಯಕ್ಕೆ ಯಾರೇ ಅಕಸ್ಮಾತ್ ಕಷ್ಟ ಸುಖದಲ್ಲಿ ಬಂದಾಗ ಕೈಲಾದಂಥ ಸೇವೆ ಮಾಡೋದು, ಅವ್ರಿಗೇನು ಅಕಸ್ಮಾತ್ ಹಣಕಾಸಿನ ಸಹಾಯ ಮಾಡೋದಾಗ್ಲಿ ಮಾಡ್ಬೋದು, ನಾನು ವೈಯಕ್ತಿಕವಾಗಿ ಮಾಡ್ಬೋದು, ಬ್ಯಾಂಕ್ನಿಂದ ಮಾಡ್ಬೋದು, ಇನ್ನಿತರ ಬೇರೆ ಯಾವ ಸಂಘ ಸಂಸ್ಥೆಗಳಿಂದ ಸಹ ಮಾಡ್ಬೋದು. ಕೊಡುಗೆ ದಾನಿ ಅನ್ನೋಕ್ಕೇನೆ ಅದನ್ನ ಅದಕ್ಕಂತಲ್ಲ, ಎಲ್ಲ ರೀತಿಯಿಂದ ಅವ್ರ ಕಷ್ಟ ಸುಖದಾಗ ಭಾಗವಹಿಸಿ ಅವ್ರ ಕಷ್ಟಗಳನ್ನ ನಿವಾರಣೆ ಮಾಡಿ ಪರಿಹಾರ ಮಾಡಿ ಕೊಟ್ರಪ್ಪ ಅಂತ ಅದೇ ಒಂದು ದೊಡ್ಡ ಸಹಾಯ ಮಾಡ್ದಂಗೆ ನಮ್ದು. ಯಾರಿಗೆ ತಮ್ಮ ಟೀಕೆ ಟಿಪ್ಪಣಿಗಳಿಲ್ಲ, ನಯ ವಿನಯದಂಥ ಮನುಷ್ಯ ಅಲ್ಲ. ಟೀಕೆ ಟಿಪ್ಪಣಿ ಅನ್ನುವಂಥದ್ದು ಸಂದರ್ಭದಲ್ಲಿ ಮಾಡ್ತಿರ್ತೀವಿ, ಪ್ರತಿಯೊಂದು ಹಂತದಲ್ಲಿ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಈಗ ಕೆಲವರಿಗೆ ಒಂದು ಕಷ್ಟ ಸುಖ ಬಂದಿರ್ತಾರ, ಈಗ ಬ್ಯಾಂಕ್ನಿಂದ ಬಂದಿರ್ತಾರ, ಬ್ಯಾಂಕ್ ಇರ್ತಕ್ಕಂಥ ರಿಕವರಿ ಆಗಿರ್ತೈತಿ, ಸಾಲ ವಸೂಲಿ ಪ್ರಮಾಣದಾಗ ಇರ್ತೈತಿ, ಸಾಲದ ಅವಶ್ಯಕತೆ ಇರ್ತೈತಿ, ಅದು ತಿಳುವಳಿಕೆ ಹೇಳಿ ಯಾವ ರೀತಿಯಿಂದ ಮಾಡಬೇಕು, ಅದನ್ನ ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕಾದಪ್ಪ ಅಂದ್ರೆ ಏನೇನು ನೀವು ಮಾಡಬೇಕು ಅನ್ನುವಂಥದ್ದು ಅದನ್ನ ಹೇಳುವಂಥದ್ದು. ಕೆಲವರಿಗೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಹೇಳೋದು
ಒಳ್ಳೆ ರೀತಿಯಿಂದ ತೊಗೊಂಡ್ರಪ್ಪ ಅಂದ್ರೆ ಒಳ್ಳೇದು. ಇಲ್ಲಪ್ಪ ಇವರು ಭಾಳ ನಿಷ್ಠುರವಾಗಿ ಕಾಯ್ದೆ ಕಾನೂನು ಹೇಳ್ತಾನ, ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ತಾನ ಅನ್ನಪ್ಪ ಅಂದ್ರೆ ಅವ್ರು ಆ ರೀತಿ ತಪ್ಪು ತಿಳ್ಕೊಬೋದು. ಆದ್ರೆ ಯಾರಿಗೂ ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡೋದಾಗ್ಲಿ ಅಥವಾ ದ್ವೇಷ ಮಾಡೋದಾಗ್ಲಿ, ಅದನ್ನ ಅವ್ರ ವೈರತ್ವ ಕಟ್ಕೊಳ್ಳೋದಾಗ್ಲಿ, ಅನಾವಶ್ಯವಾಗಿ ಇಲ್ಲು ಸಲ್ಲದ್ದಗಳನ್ನು ಮೈ ಮೇಲೆ ಹಾಕೊಂಡು ಮಾತಾಡೋದಂತೂ ಇಲ್ಲೇ ಇಲ್ಲ. ಮತ್ತು ಯಾವ್ದು ಕೆಟ್ಟ ಪ್ರಚಾರಕ್ಕಂತೂ ನಂದು ಅವಶ್ಯಕತೆನೇ ಇಲ್ಲ. ಎಲ್ಲರ ಜೊತೆ ಸರಿಯಾಗಿರ್ಬೇಕು, ಒಡನಾಟ ಇರಬೇಕು, ಬಾಂಧವ್ಯ ಇರಬೇಕು, ಸೌಹಾರ್ದತೆ ಇರಬೇಕು ಅನ್ನುವಂಥದ್ದು ಒಂದೇ ನನ್ನ ಮೂಲವಾದಂಥ ಧ್ಯೇಯ. ಸರ್, ತಮ್ಮ ಮುಂದಿನ ರಾಜಕೀಯ ನಡೆ ಏನಾಗ್ಬೋದು ಸರ್? ಅದೇ ಹೇಳಿದ್ನಲ್ಲ ಆಗ ನಿಮ್ಗೆ, ರಾಜಕೀಯ ನಡೆ ಏನಾಗ್ಬೇಕಂತಂದ್ರೆ ನಾನು ಎಲ್ಲ ರೀತಿಯಿಂದ ನಾನು ಒಬ್ಬ ಎಲ್ಲರೂ ಇರತಕ್ಕಂಥ ಒಂದು ಆಶಯ ಆಕಾಂಕ್ಷೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಮತ್ತು ಬಾಗಲಕೋಟೆ ಸಾಕಷ್ಟು ಕೆಲಸಗಳನ್ನು ಬೇರೆ ಬೇರೆ ರಂಗದಲ್ಲಿ ಎಲ್ಲ ರಂಗದಲ್ಲಿನೂ ಕೆಲಸ ಮಾಡೋದಂಥ ವ್ಯಕ್ತಿ ನಾನು ಆಗಬೇಕನ್ನುವಂಥದ್ದು ನಂದು ಆಶೆ ಇದೆ. ಜನರ ಆಶೆನೂ ಒಂದ್ಸಲ ಇವ್ರಿಗೆ ಅವಕಾಶ ಮಾಡಿ ಕೊಡಬೇಕು ಅನ್ನುವಂಥದ್ದು ಸುಧಾ ಅಭಿಲಾಷೆ ಇದೆ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಅಕಸ್ಮಾತ್ ಆಗದ ದೇವ್ರ ಕಣ್ ತೆಗೆದು ಮಾಡಿದಪ್ಪ ಅಂದ್ರೆ ಆಗ್ಬೋದು ಅನ್ನುವಂಥದ್ದು. ಅದು ಯಾವಾಗ ಸಿಗ್ತದೋ ಯಾವಾಗ ಬರ್ತದೋ ಅನ್ನುವಂಥದ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು. ಹೌದು ಸರ್. ಕ್ರೀಡಾ ಕ್ಷೇತ್ರಕ್ಕೂ ತಮ್ಮ ಇದು ಭಾಳ ಸರ್, ಕ್ರೀಡಾ ಕ್ಷೇತ್ರದಲ್ಲಿ ನೋಡ್ರಿ, ನಾನು ಬಾಗಲಕೋಟೆಯಲ್ಲಿ ಇದ್ದಾಗ ನಾನು ಸ್ಪೋರ್ಟ್ಸ್ ಕ್ಲಬ್ ಇದ್ದಿತ್ತು, ಇಲ್ಲಿ ಬಾಗಲಕೋಟೆ ಸಿಟಿ ಸ್ಪೋರ್ಟ್ಸ್ ಕ್ಲಬ್ ಇದ್ದಿತ್ತು, ಅದಕ್ಕೆ ಅಧ್ಯಕ್ಷ ಆಗಿದ್ದೆ. ಹೌದು ಸರ್. ಆನಂತರ ನಾನು 1975, 73, 74, 75, 76 ಕಾಮರ್ಸ್ ಕಾಲೇಜಾಗ ಇದ್ರಾಗ ಕಲಿಯುವಾಗ ಕಾಮರ್ಸ್ ಕಾಲೇಜ್ ಸ್ಟೂಡೆಂಟ್ ಆಗಿ ಅಂದ್ರೆ ಟೇಬಲ್ ಟೆನ್ನಿಸ್ ಒಂದು ಭಾಳ ಒಳ್ಳೆಯ ಒಂದು ಹವ್ಯಾಸದ ಒಂದು ಇದು ಕ್ರೀಡೆ. ಟೇಬಲ್ ಟೆನ್ನಿಸ್ ಆಡ್ತಾ ಇದ್ವಿ. ಅವಾಗ ಟೇಬಲ್ ಟೆನ್ನಿಸು ನ್ಯಾಷನಲ್ ಇದನ್ನ ಜೋನಲ್ ಯೂನಿವರ್ಸಿಟಿ ಬ್ಲೂನೂ ಆಗಿದ್ದೆ. ಜೋನಲ್ಲು ಮತ್ತು ಇಂಟರ್ ಜೋನಲ್ಲು 7 ಬಾರಿ ನಾನು ಬಿಟ್ಟ ನಂತರನೂ ಅದನ್ನ ಮಾಡ್ಕೋತ ಕಂಟಿನ್ಯೂ ಮಾಡಿದ್ದೆ. ಬೋತ್ ಮೆನ್ ಆ್ಯಂಡ್ ವುಮೆನ್ ಇದನ್ನ ಟೇಬಲ್ ಟೆನ್ನಿಸ್ ಮಾಡ್ಕೊತ ಬಂದೆ. ಅದ್ರ ಜೊತೆಗೆ ಟೆನ್ನಿಸ್ ಮಾಡ್ತಾ ಇದ್ದೆ. ಟೆನ್ನಿಸ್ ಜೊತೆಗೆ ಕ್ರಿಕೆಟ್ ಆಡ್ತಾ ಇದ್ದೆ, ಹಾಕಿ ಆಡ್ತಾ ಇದ್ದೆ. ಅಂದ್ರೆ ಬಾಗಲಕೋಟೆಯಲ್ಲಿ ಈಗ ನಮ್ಗೆ ಇರ್ತಕ್ಕಂಥ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ದು ಸುರೇಂದ್ರ ಬಾಬು, ರಮೇಶ್ ಬಾಬು ಅಂತ ತಿಳ್ಕೊಂಡು ಅವ್ರನ್ನ ಟೇಬಲ್ ಟೆನ್ನಿಸ್ ಆಡುವಾಗ ನಮ್ಮ ಬಸವೇಶ್ವರ ಮಂಗಲಮೂರದಲ್ಲಿ ಕರೆತಂದು ಅವ್ರನ್ನ ಇದನ್ನ ಎಕ್ಸಿಬಿಷನ್ ಮ್ಯಾಚ್ ಮಾಡಿಸ್ತಾ ಇದ್ದೆ. ಆ ಹೊತ್ತಾಗ ಎಂದೂ ಇಲ್ಲ, ಅದಕ್ಕೆ ಟಿಕೆಟ್ ಹಚ್ಚಿ ನಾವು ಒಳಗೆ ಮಾಡಿದ್ವಿ. ಎಂದು ನಂದು ಇದ್ರೊಳಗೆ ಇತಿಹಾಸ ಇಲ್ಲ ಅಷ್ಟ. ಅದ್ರ ಬಗ್ಗೆ ಅದನ್ನ ಟೇಬಲ್ ಟೆನ್ನಿಸ್ ಬಗ್ಗೆ ಜನರಲ್ಲಿ ಒಂದು ಆಸಕ್ತಿ ಇತ್ತು. ಎಲ್ಲರೂ ಹುಚ್ಚೆದ್ದು ಬರ್ತಾ ಇದ್ರು ಟೇಬಲ್ ಟೆನ್ನಿಸ್ ಆಡ್ಲಿಕ್ಕೆ. ಬಟ್ ನಾನು ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಜೋನಲ್ ಇಂಟರ್ ಜೋನಲ್ ಆಡೋತ್ನಾಗ ನನ್ನ ಮ್ಯಾಚ್ ನನಗೆ ಯಾವಾಗಲೂ ತಪ್ಸೆಟ್ಟಿ ಅಂತ ಅಂತಿಲ್ಲ, ಟಿ ಪ್ರಕಾಶ್ ಅಂತಿದ್ರು, ಟೇಬಲ್ ಟೆನ್ನಿಸ್ ಪ್ರಕಾಶ್ ಅಂತ. ಹಿಂಗಾಗಿ ಅದು ಎಲ್ಲರಿಗೂ ಗೊತ್ತಿದೆ. ಸರ್, ತಪ್ಸೆಟ್ಟಿ ಟೇಬಲ್ ಟೆನ್ನಿಸ್ ಆಡ್ತಿದ್ರಲ್ರಿ ಅನ್ನುವಂಥದ್ದನ್ನ ಅದ್ರ ರೆಫರೆನ್ಸ್ ಅದನ್ನ ಗುರ್ತು ಹಿಡಿಲಿಕ್ಕೆ ಆ ರೀತಿ ಮಾಡ್ಕೊತ ಬಂದ್ವಿ. ಪ್ರತಿಯೊಂದು ಹಂತದಲ್ಲಿ ಎಲ್ಲ ಕ್ರೀಡೆಗಳಿಗೂ ಅಷ್ಟೇ ನಾನು ಪ್ರಾಮುಖ್ಯತೆ ಕೊಡ್ತಿದ್ದೆ. ಮತ್ತು ಮೈನರ್ ಗೇಮ್ಸ್ ಸೆಕ್ರೆಟರಿ ಆಗಿದ್ದೆ. ಅಂತ ಕಾಮರ್ಸ್ ಕಾಲೇಜ್ ಇದ್ದಾಗ ಜನರಲ್ ಸೆಕ್ರೆಟರಿನೂ ಆಗಿದ್ದೆ. ಸಿಟಿ ಸ್ಪೋರ್ಟ್ಸ್ ಕ್ಲಬ್ ಪ್ರೆಸಿಡೆಂಟ್ನೂ ಆಗಿದ್ದೆ. ಹೀಗಾಗಿ ಕ್ರೀಡೆಗಳ ಬಗ್ಗೆ ನನ್ನ ಒಳ್ಳೆ ಆಸಕ್ತಿ ಇದ್ದು ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಮಾಡಿಕೊಡ್ತಾ ಇದ್ವಿ. ಬ್ಯಾಂಕಿನ ಸಾಲ ವಸೂಲತಿ ಯಾವ ರೀತಿಯಾಗಿ ರಿಕವರ್ ಆಗ್ತದೆ? ಬ್ಯಾಂಕಿನ ಸವಲತ್ತುಗಳನ್ನ ನೋಡ್ತಾರೆ ಬಾಗಲಕೋಟೆ ಅಂತ ಅಂತಲ್ಲ, ಇಡೀ ಸಹಕಾರಿ ರಂಗದಲ್ಲಿನ ವಸೂಲಾತಿ ಕ್ರಮ ಮಾಡಬೇಕು. ಯಾಕಂದ್ರೆ ಈಗಿನ ಒಂದು ಕಾಯ್ದೆ RBI ಅದು ಕಟ್ಟುನಿಟ್ಟಿನವಾದಂಥ ರೂಲ್ಸು ರೆಗ್ಯುಲೇಷನ್ಸ್ ಬರೋದ್ರಿಂದ ಹಿಂದಿದ್ದಂತಾದ್ರೂ ನನ್ನ ಮೆಂಟಾಲಿಟಿ, ಗ್ರಾಹಕರ ಮೆಂಟಾಲಿಟಿ ಅವಾಗ ಏನಾಗ್ತಿತ್ತು ಅಂದ್ರೆ ಸ್ವಲ್ಪ ಏನಪ್ಪ ನಮ್ಮ ಬ್ಯಾಂಕು, ನಮ್ಮ ಸದಸ್ಯರು, ನಮ್ಮ ಅಧ್ಯಕ್ಷರು ಅನ್ನುವಂಥದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಲಿಕ್ಕೆ ಇರ್ತಿತ್ತು. ಈಗ ಅದ್ರ NPA ಅಂತ ಬಂದಿದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಇಷ್ಟು ಪರ್ಸೆಂಟ್ನೇ ಗ್ರಾಸ್ NPA ಇರಬೇಕು, ಇಷ್ಟು ಪರ್ಸೆಂಟನೇ NPA ಇದನ್ನ ನೆಟ್ NPA ಇರಬೇಕು ಅಂತ ಅಂದಾಗ ಸ್ವಲ್ಪ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಅನಿವಾರ್ಯತೆ ಬಂದ್ಬಿಟ್ಟಿದೆ. ಮತ್ತು ಈಗಿನ ಇರ್ತಕ್ಕಂಥ ನಮ್ಮ ಬಾಗಲಕೋಟೆ ಸಂತ್ರಸ್ತರು ಮುಳುಗಡೆ ಅಂತ ಸಮಸ್ಯೆ ಇರೋದ್ರಿಂದ ಬಾಗಲಕೋಟೆ ಜನರ ಕೈಯಲ್ಲಿ ದುಡ್ಡು ಇಲ್ಲ. ಇರ್ತಕ್ಕಂಥ ನೌಕರಿದಾರ ಇರ್ಬೋದು, ಗುತ್ತಿಗೆದಾರ ಇರ್ಬೋದು, ಬೇರೆ ಬೇರೆ ರೀತಿಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಷ್ಟೇ ಇದ್ರೂ ಸಹ ಅವ್ರಿಗೆ ಲಿಕ್ವಿಡ್ ಅಸೆಟ್ಸ್ ಕೈಯಲ್ಲಿ ಇಲ್ಲ. ಹಿಂಗಾಗಿ ಏನಾಗ್ತದೆ ಸಮಸ್ಯೆ ಆಗ್ತದೆ ಅಂದ್ರೆ ಅವರು ಮಾಡಬೇಕನ್ನುವಂಥದ್ದು, ತುಂಬಬೇಕನ್ನುವಂಥದ್ದು ಅವರಲ್ಲಿ ಸಹ ಅದೊಂದು ಇದ್ರೂ ಸಹ ಅಸಹಾಯಕರಾಗಿಬಿಟ್ಟಿದ್ದಾರೆ. ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮ್ಗೆ ಬರದೇ ಇರೋದ್ರಿಂದ ಹೀಗಾಗಿ ಸ್ವಲ್ಪ ನಮಗೆ ಏನಾಗ್ತದೆ ಅಂದರೆ ಈ ಕಡೆ ಬಾಜು ನಾವು RBIದು ನಿಬಂಧನೆಗಳನ್ನು, RBI ರೂಲ್ಸ್ಗಳನ್ನು ಕಾಪಾಡಬೇಕು. ನಂತರ ನಮ್ಗೆ ಇರ್ತಕ್ಕಂಥ ಸಂಬಂಧಗಳನ್ನು ಕೆಡಿಸ್ಕೋಬಾರ್ದು ಅನ್ನುವಂಥ ದೃಷ್ಟಿಯಿಂದ ಸಂದಿಗ್ಧ ಪರಿಸ್ಥಿತಿ ಕೆಲವು ಸಂದರ್ಭ ಇರ್ತದೆ. ಅದು ಅನಿವಾರ್ಯತೆಯಿಂದ ನಾವು ಯಾವುದೇ ರೀತಿಯಿಂದನೂ ಕೆಲವು ಒಳ್ಳೆ ರೀತಿಯಿಂದ ತಗೋತಾರ, ಕೆಲವರು ಕೆಟ್ಟ ರೀತಿಯಿಂದ ತಗೋತಾರ. ಅದು ಯಾವುದೇ ರೀತಿಯಿಂದ ಬಾಗಲಕೋಟೆ ಇರ್ತಕ್ಕಂಥ ನಮ್ದೊಂದೊಂದು ಬ್ಯಾಂಕ್ ಅಂತ ಎಲ್ಲ ಬ್ಯಾಂಕಿಗಳು ಯಾವುದೇ ರೀತಿಯಿಂದನೂ ಬ್ಯಾಂಕಿಗೆ ಧಕ್ಕೆ ಆಗದಂಥ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೇಕಾದಂಥ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಹಿಂದಿಂದಕ್ಕೆ ಮತ್ತು ಈಗಿಂದಕ್ಕೆ ಬಹಳ ವ್ಯತ್ಯಾಸ. ಓಕೆ ಸರ್. ಸದ್ಯ ಇವತ್ತಿನ ದಿನದಲ್ಲಿ ಬ್ಯಾಂಕ್ ಎಷ್ಟು ಲಾಭದಲ್ಲಿದೆ ಸರ್? ಈ ಬಾಗಲಕೋಟೆಯಲ್ಲಿ ನಮ್ಮ ಬಾಗಲಕೋಟೆ ಪ್ರತಿ ವರ್ಷ 4.25 ಕೋಟಿ ಬರ್ತಿದ್ರಿ. ಈ ವರ್ಷ ಏನಾಗಿದೆಪ್ಪ ಅಂದ್ರೆ ಇದು ಹೇಳಿದ್ನಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ರಿಕವರಿ ಪರ್ಸೆಂಟೇಜು. ಆನಂತರ ನಮ್ಮಲ್ಲಿ ಬಾಗಲಕೋಟೆ ನಮ್ಮ ಬಸವೇಶ್ವರ ಸಹಕಾರ ಬ್ಯಾಂಕ್ನಲ್ಲಿ ಒಮ್ಮೆ ಸಡನ್ ಆಗಿ ಡಿಪಾಸಿಟ್ ಜಾಸ್ತಿ ಆಗಿಬಿಡ್ತು.
ಒಂದು 45 ಕೋಟಿ ಜಾಸ್ತಿ ಆಗಿದ್ರಿಂದ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಕೊಡಬೇಕಾಗಿ ಬಂದಿದ್ರಿಂದ ಅದರದ್ದು ಇಂಟ್ರೆಸ್ಟ್ ಕೊಟ್ಟಿದ್ರಿಂದ ಸ್ವಲ್ಪ ಈ ಸಲ 2.84 ಆಗಿದೆ. ಯಾವಾಗಲೂ ನಮ್ದು 4ಕ್ಕಿಂತ ಮೇಲೆ ಇರ್ತಿತ್ತು. ಈ ವರ್ಷ ಕಡಿಮೆ ಆಗಿದೆ, ಹೀಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಮುಂದಿನ ಸಲ ಕರೆಕ್ಟ್ ಆಗ್ತದೆ. ಮತ್ತೆ ಜನ ಮಾತಾಡ್ತಾರೆ ಸರ್, ಪ್ರಕಾಶ್ ತಪ್ಸಟ್ಟಿ ಅವರ ಜೀವನ ತೆರೆದ ಪುಸ್ತಕ ಇದ್ದಂತೆ. ಅಲ್ಲ ತೆರೆದ ಪುಸ್ತಕ ಹೌದು, ಯಾಕಂದ್ರೆ ನಾವು ವಿರುದ್ಧ ಹೇಗೆ ನನ್ನ ಸ್ವಭಾವನ ಹಂಗಿದೆ, ಯಾವುದೋ ಮುಚ್ಚಿಡುವಂತ ಅವಶ್ಯಕತೆನೂ ಇಲ್ಲ. ಏನಿದ್ರು ನೇರವಾಗಿ ಮಾತಾಡ್ತೀನಿ, ನೇರವಾಗಿ ಹೀಗೆ ಇದ್ದರೆ ಹೀಗೆ ಮಾಡ್ರಪ್ಪ, ಹೀಗಿದ್ರೆ ಹಿಂಗೆ ಮಾಡ್ರಪ್ಪ ಅಂತ ತಿಳ್ಕೊಂಡು ಹೇಳ್ತೀನಿ. ಯಾವುದೇ ನಾವು ಕೆಲಸ ಮಾಡಿದ್ರು ಸಹ, ಯಾವುದೇ ಒಂದು ಹುದ್ದೆಯಲ್ಲಿದ್ರು ಸಹ ಆ ಒಂದು ಸಂಸ್ಥೆಯಲ್ಲಿ ಕೊಟ್ಟಂತ, ಆ ಸಂಸ್ಥೆಯಲ್ಲಿ ಇರಬೇಕಾದಂತ, ಆ ಸಂಸ್ಥೆಯಲ್ಲಿ ಸೇವಾ ಮಾಡ್ಬೇಕಂತ ಮನೋಭಾವದಿಂದ ಕೆಲಸ ಮಾಡ್ತಾ ಇರ್ತೀನಿ. ಕೆಲವ್ರಿಗೆ ಅದು ಇವು ತೆರೆದ ಪುಸ್ತಕ ಅಂತ ಅನಿಸ್ಬೋದು, ಕೆಲವ್ರಿಗೆ ಮುಚ್ಚಿದ ಪುಸ್ತಕ ಅಂತ ಇರ್ಬೋದು. ಯಾಕಂದ್ರೆ ಅದು ಯಾವ ರೀತಿ ಅವ್ರು ತೆಗೆದುಕೊಡ್ತಾರೆ ಅದೇ ರೀತಿ ಹೋಗ್ಬೋದು. ಯಾಕಂದ್ರೆ ಯಾವುದೇ ರೀತಿಯಿಂದ ನಾನು ಧಕ್ಕೆ ಹಾಕೋತಕ್ಕಂಥ ಕೆಲಸ ಆಗಿಲ್ಲ, ಮನಸ್ಸಿಗೆ ನೋವಾಗ್ತಕ್ಕಂಥ ಕೆಲಸ ಅಲ್ಲ. ಉದ್ದೇಶಪೂರ್ವಕವಾಗಿ ನಾನು ಯಾರಿಗೂ ಅನ್ಯಾಯ ಮಾಡಿದಂತೂ ನನ್ನ ಜೀವನದಾಗ ಇಲ್ಲೇ ಇಲ್ಲ. ಸರ್, ಕೊನೆಯದಾಗಿ ನಮ್ಮ ವಾಹಿನಿ ಮೂಲಕ ಗ್ರಾಹಕರಿಗೆ ತಮ್ಮ ಮಾತೇನು ಸರ್? ಅಲ್ಲ, ಗ್ರಾಹಕರಿಗೆ ಹೇಳುವಂಥ ಉದ್ದೇಶ ಏನಪ್ಪಾ ಅಂದ್ರೆ, ಈಗ ಪ್ರತಿ ಬಾರಿ, ಪ್ರತಿ ವರ್ಷ, ಪ್ರತಿ ನಿಮಿಷಗಳ ಸರ್ಕಾರ, RBI, ಸಹಕಾರ ಇಲಾಖೆ ಮತ್ತು ನಮ್ಮ ಬಾಗಲಕೋಟೆ ಆಡಳಿತ ಮಂಡಳಿ ಹಾಕಿಕೊಳ್ಳತಕ್ಕಂಥ ಕೆಲವು ಕಾರ್ಯಕ್ರಮ, ಉದ್ದೇಶ, ಯೋಜನೆಗಳೇನಿದೆಯಲ್ಲ ಅದನ್ನು ಅರ್ಥ ಮಾಡ್ಕೊಂಡು ಅವರು ಸಹ ಪೂರಕವಾಗಿ ಸಹಕಾರ ಕೊಟ್ಟಲ್ಲಿ ಅವ್ರ ಹಿತವನ್ನು ಕಾಪಾಡ್ತಾ ನಮ್ಮ ಬ್ಯಾಂಕಿನ ಹಿತವನ್ನು ಕಾಪಾಡಲಿಕ್ಕೆ ಅವಶ್ಯಕತೆ ಇರೋದರಿಂದ ನಾವು ಸಹ ಎಲ್ಲ ರೀತಿಯಿಂದನೂ ಬ್ಯಾಂಕಿನ ರೂಲ್ಸು, RBI ರೂಲ್ಸು, ಆನಂತರ ಕಾನೂನಲ್ಲಿ ಬದಲಾವಣೆ, ಕೆಲವು ಅಮೆಂಡ್ಮೆಂಟ್ಸ್ ಆಗ್ತಾ ಇರ್ತವೆ. ಈ ಸರ್ಕಾರದಲ್ಲಿ ಅನೇಕ ಅಮೆಂಡ್ಮೆಂಟ್ಸ್ ಆಗಿದ್ದಾವೆ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವಂತೂ ಯಾವುದೇ ರೀತಿ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ಬೇಕಂತಿಲ್ಲ. ಆದರೂ ಸಹ ಅವ್ರಿಗೆ ಪೂರಕವಾಗಿ ನಮ್ಮ ಜೊತೆ ಸಹಕಾರ ಕೊಟ್ಟು ಬ್ಯಾಂಕಿನ ಒಂದು ಒಳ್ಳೆಯ ಕೆಲಸ ಕಾರ್ಯಕ್ರಮಗಳಿಗೆ, ರಚನಾತ್ಮಕ ಕಾರ್ಯಕ್ರಮಗಳಿಗೆ ಅವರು ಸಹಕಾರ ಕೊಟ್ಟಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಇನ್ನೂ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅನ್ನುವಂಥದ್ದು. ಅದಕ್ಕೆ ಆ ಪೂರಕವಾಗಿ ಅವ್ರು ಕೆಲಸ ಮಾಡಲಿ, ನಮ್ಮ ಕೈ ಜೊತೆ ಸೇರಿಸಲಿ ಅನ್ನುವಂಥದ್ದು ನಾನು ವಿನಂತಿ ಮಾಡ್ತೀನಿ. ಸರ್, ಇತ್ತಿತ್ತಲಾಗಿ ನಗರ ಶಾಸಕರಿಂದ H. Y. ಮೇಟೂರ್ ನಿಧನ ಆದರು ಸರ್, ಅವ್ರ ಬಗ್ಗೆ ತಮ್ಮ? ಅಲ್ಲಲ್ಲ, ಅವರು ಒಳ್ಳೆಯ ವ್ಯಕ್ತಿ. ಅಂದ್ರೆ ಅವರು ಬಡತನದಿಂದ ಮೇಲೆ ಬಂದಿದ್ದಾರೆ. ಬಟ್ ಜನರ ಜೋಡಿ ಹೆಚ್ಚಿನ ಒಂದು ಗೌರವ ಮತ್ತು ಅಭಿಮಾನ ಇಟ್ಕೊಂಡು ಕೆಲಸ ಮಾಡಿದ್ರಿಂದಲೇ ಅವರು ಅಶಿಕ್ಷಿತರು ಇದ್ರೂ ಸಹ ಅವ್ರ ಬಗ್ಗೆ ಒಂದು ಗೌರವ ಏನಿತ್ತಪ್ಪ ಅಂತ ಬಂದವ್ರಿಗೆ ಕರೆದು ಮಾತಾಡಿಸಿ ಏನು ಸಮಸ್ಯೆ ಐತಿ ಅಂತ ಹೇಳಿ ಅವ್ರಿಗೆ ಎಲ್ಲಾ ರೀತಿಯಿಂದನೂ ಅನುಕೂಲ ಮಾಡಿ ಕೊಡ್ತಾ ಇದ್ದು. ಯಾಕಂದ್ರೆ ಹಳ್ಳಿಯಿಂದ ದಿಲ್ಲಿಗೆ ಅನ್ನುವಂಥದ್ದು ಏನು ಶಬ್ದ ಅವ್ರಿಗೆ ವಸ್ತುಶಃ ಅವ್ರಿಗೆ ಹೋಗ್ತದೆ. ಯಾಕಂತಂದ್ರೆ ಕಲಿದೇ ಇದ್ರು ಸಹ ಅವ್ರಿಗೆ ಕನ್ನಡ ಒಂದು ಬಿಟ್ರೆ ಹಿಂದಿ ಬರ್ತಿರ್ಲಿಲ್ಲ, ಇಂಗ್ಲೀಷ್ ಬರ್ತಿರ್ಲಿಲ್ಲ, ಓದಾಕ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಆದ್ರೂ ಸಹ ಜನರ ಮನಸ್ಸಲ್ಲಿ ಅಷ್ಟೊಂದು ಉಳಿದು ಬಿಟ್ರಲ್ಲ ಎಷ್ಟೋ ವರ್ಷದಿಂದ. ಯಾಕಂದ್ರೆ ನೋಡಿ, ನಾನು ತಿಳಿದ ಮಟ್ಟಿಗೆಪ್ಪ ಅಂತಂದ್ರೆ 40-50 ವರ್ಷಗಳಲ್ಲಿ ರಾಜಕೀಯ ಮಾಡಿದ್ದಾರೆ. ಮಾಡೋದಂತ, ಯಾಕಂದ್ರೆ ಒಂದು ಸಲ MP ಆಗಿದ್ದಾರೆ, 3 ಸಲ ಶಾಸಕರಾಗಿದ್ದಾರೆ, ಒಂದು ಸಲ ಮಂತ್ರಿ ಆಗಿದ್ದಾರೆ, ಅನೇಕ ಸಂಘ ಸಂಸ್ಥೆಗಳು ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ಜನರಿಗೆ ಸಹ ಮೇಲೆ ತರಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅಂಥವ್ರು ಇವತ್ತಿನ ದಿವಸ ನಮ್ಮ ಮಧ್ಯೆ ಇರದೇ ಇರೋದು ನಮ್ಮ ಬಾಗಲಕೋಟೆ ಜನರಿಗೆ ಅಂತಲ್ಲ, ಇಡೀ ನಮ್ಮ ರಾಜ್ಯಕ್ಕೂ ಸಹ, ಅದರಲ್ಲಿ ವಿಶೇಷವಾಗಿ ಎಲ್ಲ ವರ್ಗದವರಿಗೂ ಸಹ ಅದೊಂದು ದುಃಖದ ಸಂಗತಿ ಅಂತ ಹೇಳಿದ್ದಾರೆ. ದೇವರು ಅವ್ರಿಗೆ ಹೆಚ್ಚಿನ ಒಂದು ಶಾಂತಿನ ಕೊಡಲಿ ಅನ್ನೋಂಥ ಮಾತನಾಡಿದ್ರು. ಶಾಮನೂರು ಶಿವಶಂಕರಪ್ಪನವರು ಅಲ್ಲ, ಶಾಮನೂರು ಶಿವಶಂಕರಪ್ಪ ಅಂದ್ರೆ ಅದ್ಭುತವಾದಂಥ ವ್ಯಕ್ತಿ. ಅವರಲ್ಲಿ ಯಾಕಂತಂದ್ರೆ ಇರ್ತಕ್ಕಂಥದ್ದು, ಅವ್ರ ಶೈಕ್ಷಣಿಕ ರಂಗ, ಅವರು ಸಹ ಒಂದು ಸಹಕಾರಿ ಬ್ಯಾಂಕ್ ಕಟ್ಟಿದ್ದಾರೆ, ಆನಂತರ ವೈದ್ಯಕೀಯವಾಗಿ ಕಟ್ಟಿದ್ದಾರೆ. ಎಲ್ಲ ರೀತಿಯಲ್ಲೂ ಬೇರೆ ಬೇರೆ ಕ್ಷೇತ್ರದಲ್ಲಿ, ಬೇರೆ ಶಿಕ್ಷಣ ಕ್ಷೇತ್ರ ಕೆಲಸ ಮಾಡ್ತಾ ಸಾಮಾಜಿಕ ಕೆಲಸ ಮಾಡ್ತಾ ಮತ್ತು ವೀರಶೈವದ ರಾಜ್ಯ ಅಧ್ಯಕ್ಷರಾಗಿ ಎಲ್ಲ ವರ್ಗದವ್ರಿಗೂ, ಬೇರೆ ವೀರಶೈವಕ್ಕೆ ಮಾತ್ರ ಅಂತಲ್ಲ, ಇರ್ತಕ್ಕಂಥ ಒಂದು ಎಲ್ಲಿ ಬೇರೆ ಬೇರೆ ವರ್ಗದವ್ರನ್ನೂ ಸಹ ಒಗ್ಗೂಡಿಸಿ ಎಲ್ಲರೂ ಒಂದೇ ಅನ್ನುವಂಥದ್ದು ಒಂದು ಒಕ್ಕಟ್ಟಿಂದ ಕೆಲಸ ಮಾಡ್ತಕ್ಕಂಥ ಅದ್ಭುತವಾದಂಥ ವ್ಯಕ್ತಿ. ಒಂದು ದಿವಸ ಅವರು ಇಲ್ಲ, ಅವರಿಗೂ ಸಹ ದೇವರು ಶಾಂತಿಯನ್ನು ಕೊಡಲಿ ಅಂತ ನಾ ಕೇಳ್ತೀನಿ. ಉತ್ತರ ಕರ್ನಾಟಕದಲ್ಲಿ ಸರ್, ಉತ್ತರ ಕರ್ನಾಟಕದಲ್ಲಿ ಈಗ ನೋಡ್ರಿ, ಉತ್ತರ ಕರ್ನಾಟಕ ಅಂತ ಅನ್ನುವಂಥದ್ದು ಏನಿದೆ, ಉತ್ತರ ಕರ್ನಾಟಕದಲ್ಲಿ ಮೊದಲಿಂದನೂ ನಿರ್ಲಕ್ಷ್ಯ ಹೊಂತಾ ಬಂದಿದೆ. ನಮ್ಮಲ್ಲಿ ಆಗ್ಬೇಕಂತ ಕೆಲಸ ಕಾರ್ಯಗಳು ಅಷ್ಟೊಂದು ಪೂರಕವಾಗಿ ಆಗ್ತಾ ಇಲ್ಲ. ಅದ್ರದ್ದು ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕಡಿಮೆ ಇರ್ಬೋದು, ಅಥವಾ ಜನಪ್ರತಿನಿಧಿ ಇಚ್ಛಾಶಕ್ತಿ ಕಡಿಮೆ ಇರ್ಬೋದು, ಅಲ್ಲಿ ರಾಜ್ಯ ಕಾರ್ಯಭಾರ ಮಾಡ್ತಕ್ಕಂಥ ಅವರು ಸಹ ನಿರ್ಲಕ್ಷ್ಯ ಧೋರಣೆ ಇರ್ಬೋದು. ಹೀಗಾಗಿ ನಮಗೆ ಬೇಕಾದಂಥ ಕೆಲಸ ಕಾರ್ಯಗಳು ಸಹ ನಡೀತಾ ಇರೋದು ನಮ್ಮೆಲ್ಲರಿಗೂ, ನಮ್ಮೊಬ್ಬರಿಗೆ ಅಂತಲ್ಲ, ಬಾಗಲಕೋಟೆ ಅಂತಲ್ಲ, ಉತ್ತರ ಕರ್ನಾಟಕದ ಎಲ್ಲ ಜನರಿಗೂ, ಎಲ್ಲ ನಾಗರಿಕರಿಗೂ ಸಹ ಒಂದು ಇದರ ಸಂಗತಿನ, ದುಃಖದ ಸಂಗತಿನ ಅಂತ ಹೇಳ್ಬೋದು. ಇವತ್ತಿನ ದಿವಸ ಇವತ್ತೇನು ಬಾಗಲಕೋಟೆಯಿಂದ ಆಗಲಿ, ಬಿಜಾಪುರದಾಗಲಿ, ಬೆಳಗಾವಿ, ಧಾರವಾಡದವರು ಜನಪ್ರತಿನಿಧಿಗಳು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆನೇ ಒಂದು ಇನ್ನ ಅಧಿವೇಶನದ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಪ್ರತಿಭಟನೆ ಮಾಡೋದಾಗಲಿ, ಹೇಳಿಕೆಗಳನ್ನು ಮಾಡೋದಾಗಲಿ, ಮಂಡಿಸೋದಾಗಲಿ ಅದು ಮಾಡ್ತಾ ಇದ್ದಾರೆ. ಅದೊಂದು ಒಳ್ಳೆಯ ಪ್ರಗತಿ ಅಂತ ಹೇಳ್ಬೋದು ಅಷ್ಟೇ. ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾ ಕಾಲೇಜ್ ಬಗ್ಗೆ ಹೋರಾಟ ನಡೀತಾ ಇದೆ ಸರ್. ಬಿಜಾಪುರದ ಸರ್ಕಾರಿ ವೈದ್ಯಕೀಯ ಮಹಾ ಕಾಲೇಜ್ ಸರ್,
ಅದ್ರ ಬಗ್ಗೆ ಹೋರಾಟ ನಡೀತಾ ಇದೆ ಸರ್. ಅದಕ್ಕೆ ತಮ್ಮ ಅಲ್ಲೇ ಸರ್ಕಾರ ಮಾಡಿದೆ, ಯಾಕಂದ್ರೆ ಇರ್ತಕ್ಕಂಥದ್ದು ಅಲ್ಲಿ ಈಗಾಗಲೇ ಅದನ್ನು BID ಕಾಲೇಜ್ ಇದೆ, ಒಂದು ಆಲ್ ಮಿಜಾನ್ ಕಾಲೇಜ್ ಇದೆ, ಒಂದು ಸರ್ಕಾರಿ ಬಂದ್ರೆ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರದ ಒಂದು ವೈದ್ಯಕೀಯ ಕಾಲೇಜ್ ಇರಬೇಕು ಅನ್ನುವಂಥದ್ದು ಏನೋ ಒಂದು ವೈದ್ಯ ಶಿಕ್ಷಣ ಇದನ್ನ ಸಚಿವರು ಏನು ಹೇಳಿದಾರಲ್ಲ, ಆ ರೀತಿಯಿಂದ ಬೇಕು, ನಮ್ದೇ ಆದಂತ ಒಂದು ಸರ್ಕಾರದ ಇರಬೇಕು ಅನ್ನುವಂಥದ್ದು. ಎಲ್ಲನೂ ಖಾಸಗಿಯಾಗಿ ಇದಾವೆ, ನಮ್ಮ ಸರ್ಕಾರದ ಇದ್ದಪ್ಪ ಅಂದ್ರೆ ನಮ್ಮ ಜನರದಿದ್ದಂಗ, ಆ ಜನರದು ನಮ್ಗೊಂದು ಹಕ್ಕು ಇದ್ದಂಗ ಅನ್ನುವಂಥದ್ದು ಲೆಕ್ಕದಾಗ ಅವ್ರು ಕೇಳ್ತಾ ಇದ್ದಾರೆ ಅಷ್ಟೇ. ಈ ಸದ್ಯ ಉಪಚುನಾವಣೆಯಲ್ಲಿ ತಪ್ಸೆಟ್ಟಿ ಅವರು ಹೆಸರು ಕೇಳಿ ಬರ್ತಾ ಇದೆ ಸರ್. ಅಲ್ಲ, ತಪ್ಸೆಟ್ರಿ ಹೆಸರು ಕೇಳಿ ಬರ್ತಾಗ ನಾನು ಇಲ್ಲಿ ತನಕ ಅದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ, ಅದ್ರ ಬಗ್ಗೆ ನನ್ನ ಇದನ್ನು ವ್ಯಕ್ತಪಡಿಸಿಲ್ಲ. ಆದ್ರೆ ಅವರ ಎಲ್ಲರ ಕೂಡ್ಕೊಂಡು ಇರ್ತಕ್ಕಂಥ, ಯಾಕಂದ್ರೆ ಇದು ಸಾಮೂಹಿಕವಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ಅದರಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ನಮ್ಮ ಬಾಗಲಕೋಟೆ ಇರ್ತಕ್ಕಂಥ ಜನತೆ, ಆನಂತರ ಇರ್ತಕ್ಕಂಥ ನಮ್ಮ ಪಕ್ಷದ ನಾಯಕರು, ಜಿಲ್ಲಾ ನಾಯಕರು, ಆನಂತರ ಇರ್ತಕ್ಕಂಥ ಸಚಿವರು ಎಲ್ಲರೂ ಕೂಡ್ಕೊಂಡು ಯಾರಿಗೆ ಅನುಕೂಲ ಆಕತ್ತೆ ಅವ್ರು ಮಾಡಿದ್ರಪ್ಪ ಅಂದ್ರೆ ನಾವು ಕೆಲಸ ಮಾಡ್ತೀವಿ. ನನಗೆ ಅಂತಲ್ಲ, ನಾನು ಹಿಂದಿನಿಂದನೂ ಅಪೇಕ್ಷೆ ಇಟ್ಕೊಂತ ಬಂದಿದ್ದೇನೆ, ಇದೇ ಸರಿ ಅಂತಲ್ಲ. 1900 ಹೇಳಿದ್ನಲ್ಲ, 1993 ಆಗ್ಬೇಕು ಅನ್ನುವಂಥದ್ದು ಅಭಿಲಾಷೆ ಮತ್ತು ಆಶೆ ಇಟ್ಕೊಂಡು ಬಂದಾವ್. ಅಕಸ್ಮಾತ್ ಕೊಟ್ರ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲಪ್ಪ ಇಂಥವ್ರು ಕೊಡ್ರು ಅಂತಂದ್ರೆ ಎಲ್ಲರೂ ಕುಡ್ಕೊಂಡು ಕೆಲಸ ಮಾಡ್ತೀವಿ. ನಾವು ಯಾರ್ದು ರಾಜಕೀಯ ಮಹತ್ವ ಅಂತ ಅನ್ನುವಂಥದ್ದಲ್ಲ, ರಾಜಕೀಯ ಇರುವವರೆಗೆ ರಾಜಕೀಯ ಚುನಾವಣೆ ಮುಗಿದಂತ ನಮ್ದು ರಾಜಕೀಯ ಇರೋದಿಲ್ಲ. ಯಾಕಂದ್ರೆ ನಾವು ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು ಎಲ್ಲ ವರ್ಗದ ಜೊತೆ ಬೆರೆತು ಕೆಲಸ ಮಾಡಬೇಕು. ನಮ್ಮ ಬ್ಯಾಂಕ್ ಇರುವುದರಿಂದ ಎಲ್ಲ ಜಾತಿಯವರು ನಮ್ಮಲ್ಲಿ ಇರ್ತಾರ, ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಆಗಿ ಮಾಡ್ತಕ್ಕಂಥ ಒಂದು ಸಂಸ್ಥೆ ಏನಪ್ಪ ಬಸವೇಶ್ವರ ಬ್ಯಾಂಕು. ಹೀಗಾಗಿ ಆ ಒಂದು ಪರಿಣಾಮಕಾರಿ ಕೆಲಸ ಅವ್ರ ಮೇಲೂ ಇರ್ತದೆ. ಹೀಗಾಗಿ ಎಲ್ಲರೂ ಅಪೇಕ್ಷೆ ಪಡ್ತಾರೆ, ಅವ್ರಿಗೂ ಕೊಟ್ಟರೆ ಒಳ್ಳೇದು ಅನ್ನುವಂಥದ್ದು ಅವರಲ್ಲಿ ಇರ್ಬೋದು ಅಷ್ಟೇ. ಓಕೆ ಸರ್. ಇಲ್ಲಿವರೆಗೆ ಬಸವೇಶ್ವರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಮಾನ್ಯ ಮುಸ್ತದ್ದಿ ಶ್ರೀ ಪ್ರಕಾಶ್ ತಪ್ಸೆಟ್ಟಿ ಸಾಹೇಬರು ನಮ್ಮ ಜೊತೆಗೆ ಅವ್ರ ಬಾಲ್ಯ, ಅವ್ರ ಸಹಕಾರಿ ರಂಗ, ಕ್ರೀಡಾ, ಸಾಮಾಜಿಕ, ಶೈಕ್ಷಣಿಕ ರಂಗದ ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ವಾಹಿನಿ ಪರದಿಂದ ಅವರಿಗೆ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ತಪಶೆಟ್ಟಿ ಪ್ರಕಾಶಣ್ಣ ಶ್ರೀ ಬಸವೇಶ್ವರನ ಆದರ್ಶದಲ್ಲಿ